Hello students, welcome back to my class. In today's class, we are going to teach you how to solve the model question paper, especially the question paper held in the supplementary exam 2020. So ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇತ್ತೀಚೆಗೆ ಆದಂತ ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಆ ಒಂದು ಕ್ವೆಶ್ಚನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಕೀ ಆನ್ಸರ್ ಅನ್ನು ನೋಡೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, CCERR ಅಂತ ಕೊಟ್ಟಿದ್ದಾರೆ. ಏನಿದು CCERR ಅಂದ್ರೆ? ಹೌದಲ್ವಾ? ಸೊ CCERR ಅಂದ್ರೆ ಇಲ್ಲಿ ಏನು, ರೆಗ್ಯುಲರ್ ರಿಪೀಟರ್ ಸಲುವಾಗಿದ್ದಂತ ಒಂದು ಕ್ವೆಶ್ಚನ್ ಪೇಪರ್. ಅಂದ್ರೆ ಈಗಾಗಲೇ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಫೇಲ್ ಆದಂತ ಅನುತ್ತೀರ್ಣ ಆದಂತ ಸ್ಟೂಡೆಂಟ್ ಗಳಿಗೆ ಮತ್ತೊಮ್ಮೆ ಎಕ್ಸಾಮ್ ಗಳನ್ನ ನಡೆಸ್ತಾರಲ್ಲ, ಸೊ ಅವರಿಗಾಗಿದ್ದಂತ ಒಂದು ಈ ಎಕ್ಸಾಮ್ ರಿವೈಸ್ಡ್. ಇಲ್ಲಿ ಏನಿರುತ್ತೆ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಆದಂತಹ ಕ್ವೆಶ್ಚನ್ ಪೇಪರ್ ಇದೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಅವರು ನಡೆಸತಕ್ಕಂಥ ಒಂದು ಎಕ್ಸಾಮ್ ಇದು. ಸೊ ಎ ಸೀರೀಸ್ ಪೇಪರ್ ಇದೆ. SSLC ಪರೀಕ್ಷೆ ಸೆಪ್ಟೆಂಬರ್ 2020 ಮಾದರಿ ಉತ್ತರಗಳು ಅಂತ ನಾವೀಗ ಮಾಡೆಲ್ ಕೀ ಆನ್ಸರ್ಗಳನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಹೌದಾ? ಸೊ ಈ ಎಕ್ಸಾಮ್ ಯಾವಾಗಾಯ್ತು? ಎಕ್ಸಾಮ್ ಆಗೋದು 24/9/2020 ಇದು ಸಪ್ಲಿಮೆಂಟರಿ ಎಕ್ಸಾಮ್ ನಡೆಸಲಾಗಿದ್ದು. ಸೊ ಈ ಕ್ವೆಶ್ಚನ್ ಪೇಪರ್ನ ಈಗ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ವಿಷಯ ದ್ವಿತೀಯ ಭಾಷೆ ಇಂಗ್ಲಿಷ್, ಹೊಸ ಪಠ್ಯಕ್ರಮ ಅಂದ್ರೆ ನ್ಯೂ ಸಿಲೆಬಸ್, ಹೊಸ ಒಂದು ಪುನರಾವರ್ತಿತ ಶಾಲಾ ವಿದ್ಯಾರ್ಥಿಗಳಿದ್ದಂಥ ಒಂದು ಕ್ವೆಶ್ಚನ್ ಪೇಪರ್ ಇದೆ. ಸೊ ಈ ಕ್ವೆಶ್ಚನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಕ್ಕಂಥ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಕೊನೆವರೆಗೂ ನೋಡಿದಾಗ ಮಾತ್ರ ಅಷ್ಟು ಪ್ರಶ್ನೆಗಳ ಒಂದು ಉತ್ತರವನ್ನ ನಾವು ಯಾವ ತರ ಬರೀಬೇಕು ಅನ್ನೋದು ಒಂದು ಟ್ರಿಕ್ಸ್ ಮತ್ತು ಟೆಕ್ನಿಕ್ಸ್ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಯಾಕಂದ್ರೆ ಕ್ವೆಶ್ಚನ್ ಪೇಪರ್ ನಾವು ಓದ್ತೀವಿ ಎಷ್ಟು ಅನ್ನೋದಕ್ಕಿಂತಲೂ ಯಾವ ತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಯಾವ ತರ ಬರಿತೀವಿ ಅನ್ನೋದು ತುಂಬಾನೇ ಮುಖ್ಯ ಇದೆ. ಬರೀ ಓದ್ರೆ ಅಷ್ಟೇ ಅಲ್ಲ, ಅದನ್ನು ಬರ್ತಕ್ಕಂಥ ಮೆಥಡ್ ಕೂಡ ನಮ್ಗೆ ಗೊತ್ತಿರಬೇಕು. ಸೊ ಅದು ಗೊತ್ತಿರ್ಬೇಕಂದ್ರೆ ಅದನ್ನ ನಾನು ಹಂತ ಹಂತವಾಗಿ ಯಾವ ತರ ಬರೀಬೇಕು ಅನ್ನೋ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾನು ಸ್ಟೆಪ್ಸ್ ಮತ್ತು ಟೆಕ್ನಿಕ್ಸ್ ಟ್ರಿಕ್ಸ್ ಗಳನ್ನ ಹೇಳ್ತೀನಿ. ಸೊ ವಿಡಿಯೋನ ಕೊನೆಯವರು ನೋಡಿ. ಈಗ ನಾವು ಭಾಗ 2 ಕಂಟಿನ್ಯೂ ಮಾಡೋಣ. ಯಾಕಂದ್ರೆ ಹಿಂದಿನ ವಿಡಿಯೋಲಿ ನಾನು ಭಾಗ 1 ಕ್ವೆಶ್ಚನ್ ಪೇಪರ್ ಅನ್ನ ಅರ್ಧ ಬಿಡಿಸಿದ್ದೀನಿ. ಈಗ ನಾವು ಭಾಗ 2 ಕಂಟಿನ್ಯೂ ಮಾಡ್ತಾ ಇದ್ವಿ. ಸೊ ಭಾಗ 2 ನೋಡೋಕ್ಕಿಂತ ಮುಂಚೆ ನೀವು ಭಾಗ 1 ಕೂಡ ಮೊದಲು ನೋಡಿ, ಅದು ನೋಡಿದ ನಂತರ ಮಾತ್ರ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಭಾಗ 1 ನೋಡ್ಬೇಕಂದ್ರೆ ಅದರ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡ್ಬೋದು ಅಂತ ಹೇಳ್ತಾ ಸೊ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವರಿಗೆ 2 ಅಂಕದ ಪ್ರಶ್ನೆ ಮುಗಿಸಿದ್ವಿ. ನೆಕ್ಸ್ಟ್ ನಾವು ಹೋಗ್ತಾ ಇದೀವಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಅಂದ್ರೆ ಈಗ ನಮಗೆ 3 ಅಂಕದ ಪ್ರಶ್ನೆಗಳು ನೋಡಿ. ನಮಗೆ ಮೊದಲೆಲ್ಲ ಎಕ್ಸಾಮ್ ಅಲ್ಲಿ 3 ಅಂಕದ ಪ್ರಶ್ನೆಗಳು ಇರಲಿಲ್ಲ. ಆನ್ಯುವಲ್ ಎಕ್ಸಾಮ್ ಇಟ್ಕೊಂಡು ಅಂದ್ರೆ 2019 ಒಂದು ಆನ್ಯುವಲ್ ಎಕ್ಸಾಮ್ ಇಟ್ಕೊಂಡು 3 ಅಂಕದ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಲ್ಲ, ಲಾಂಗ್ ಕ್ವೆಶ್ಚನ್ಸ್. ಸೊ ಎಷ್ಟು ಕೇಳ್ತಾರೆ ಈ ಪ್ರಶ್ನೆಗಳು? 3 ಅಂಕದ್ದು 2 ಪ್ರಶ್ನೆಗಳನ್ನು ಕೇಳ್ತಾರೆ. ಹೌದಾ? Why do you think the response of the artist was unusual? ಸೊ ಕಲಾವಿದರ ಒಂದು ವರ್ತನೆಗಳು ಅಸಾಮಾನ್ಯವಾಗಿದ್ದು ಅಂತ ಹೇಗೆ ಹೇಳ್ತೀರಿ ಅಂತ. ಸೊ ಇದು ಯಾವ ಪಾಠದಿಂದ ಪ್ರಶ್ನೆ ಗೆಸ್ ಮಾಡ್ತೀರಾ? ಸೊ ಇದು ದಿ ಕಾನ್ಸೆಪ್ಟ್ ಅಂತಕ್ಕಂಥ ಪಾಠದಿಂದ. ಸೊ ಆ ಕಲಾವಿದರ ವರ್ತನೆ ಅಸಾಮಾನ್ಯವಾಗಿತ್ತು ಅನ್ನೋದ್ರ ಬಗ್ಗೆ ನಾವು ಬರೀಬೇಕು. ಅಂದ್ರೆ ಪಂಡಿತ್ ರವಿಶಂಕರ್ ಮತ್ತು ಉಸ್ತಾದ್ ಅಲ್ಲಾ ರಖಾ ಅವ್ರ ಬಗ್ಗೆ ಬರೀಬೇಕು. ಉತ್ತರ ನೋಡೋಣ. ಈಗ ನೆಕ್ಸ್ಟ್ ಪೇಜ್ ಹೋಗ್ತಾ ಇದೀವಿ ನಾವು. ಸ್ವಲ್ಪ ಪೇಜ್ ಸೆಟಪ್ ಮಾಡ್ತಾ ಇದ್ದೀನಿ. ಐ ವಿಲ್ ಡೂ ಆಸ್ ಇಮಿಡಿಯೇಟ್ಲಿ ಆಸ್ ಪಾಸಿಬಲ್. I don't waste your time. Okay, here is the answer. Artist PRS and Ustad Allah Rakha. PRS means Pandit Ravi Shankar and Ustad Allah Rakha, great wizard of music, always busy. Concerts, Smita requested, agreed, came in taxi, visited Anand home, neighbors surprised, ಪ್ಲೇಡ್ ಫಾರ್ ಆನಂದ್, ಅನ್ಯೂಜುವಲ್. ಸೊ ಇಂಥ ಮಹಾನ್ ಕಲಾವಿದರು ಬಹಳ ಬ್ಯುಸಿ ಇರ್ತಾರೆ. ಆದರೂ ಕೂಡ ಒಬ್ಬ ಬಡವರ ಮನೆಗೆ, ಒಬ್ಬ ಸಾಮಾನ್ಯ ಹುಡುಗನ ಮನೆಗೆ ಬಂದು ಸಂಗೀತ ನುಡಿಸೋದು ಸಾಮಾನ್ಯವಾದುದಲ್ಲ. ಹೀಗಾಗಿ ಇವರ ಈ ವರ್ತನೆ ಅಸಾಮಾನ್ಯವಾದುದು, ಅನ್ಯೂಜುವಲ್ ಅಂತ ಹೇಳ್ತೀವಿ. ಹೌದಾ? ನಿಮ್ಗೆ ಒಂದು ವೇಳೆ ಈ ವಿಡಿಯೋ ಸ್ಪೀಡ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ವಿಡಿಯೋನ ಸ್ಲೋ ಮಾಡಿ ಕೂಡ ನೋಡ್ಬೋದು. ಹಾಗೆ ವಿಡಿಯೋನ ಪಾಸ್ ಮಾಡ್ತಾ ನೋಡಿ ಉತ್ತರವನ್ನು ಬರ್ಕೋಬಹುದು. ಕ್ವೆಶ್ಚನ್ 26. ಹೌ ಡು ಯು ವ್ಯೂ ದ technological development and physical beauty of India as described in the poem The Song of India? So Song of India ದಲ್ಲಿ ಬರ್ತಕ್ಕಂಥ ಈ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಮತ್ತು ಇನ್ನೊಂದು ಯಾವ ಬ್ಯೂಟಿ ಅಂದರೆ ಫಿಸಿಕಲ್ ಬ್ಯೂಟಿ ಬಗ್ಗೆ ಬರೀಬೇಕು. ಅಂದ್ರೆ ದೇಶದ ನೈಸರ್ಗಿಕ ಸೌಂದರ್ಯದ ಬಗ್ಗೆ ಮತ್ತು ತಂತ್ರಜ್ಞಾನದ ಬಗ್ಗೆ ಕವಿ ಏನು ಹಾಡಬೇಕಂತ ಅಂದಿದ್ರು ಅದ್ರ ಬಗ್ಗೆ ನಾವು ಬರೀಬೇಕಾಗುತ್ತೆ. ಸೊ ಉತ್ತರ ನೋಡೋಣ ಈಗ. ಪೋಯೆಟ್ ವಿ ಕೆ ಗೋಕಾಕ್ ಡಿಸ್ಕ್ರೈಬ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಸ್ಟೀಲ್ ಮಿಲ್ಸ್, ಶಿಪ್ ಬಿಲ್ಡಿಂಗ್ ಯಾರ್ಡ್, ಡ್ಯಾಮ್ಸ್, ಲೇಕ್ಸ್, ಅಟಾಮಿಕ್ ಏಜ್. ಸೊ ಕವಿ ಈ ಒಂದು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಲ್ಲಿ ಎದ್ರ ಬಗ್ಗೆ ಹಾಡಬೇಕಂದ್ರೆ ಸ್ಟೀಲ್ ಮಿಲ್ಸ್ ಬಗ್ಗೆ, ಅಂದ್ರೆ ಉಕ್ಕಿನ ಕೈಗಾರಿಕೆಗಳ ಬಗ್ಗೆ. ಆಮೇಲೆ ಶಿಪ್ ಯಾರ್ಡ್ ಬಿಲ್ಡಿಂಗ್ ಅಂದ್ರೆ ಹಡಗು ನಿರ್ಮಾಣದ ಕೇಂದ್ರಗಳ ಬಗ್ಗೆ. ಆಮೇಲೆ ಡ್ಯಾಮ್ಸ್, ಲೇಕ್ಸ್, ಅಟಾಮಿಕ್ ಏಜ್
ಡ್ಯಾಮ್ ಅಂದರೆ ಅಣೆಕಟ್ಟುಗಳು, ಲೇಕ್ಸ್ ಅಂದರೆ ಸಾಗರಗಳು, ಆಟಮಿಕ್ ಏಜ್ ಅಂದರೆ ಪರಮಾಣು ಯುಗ, ಇದ್ರ ಬಗ್ಗೆ ಹಾಡಬೇಕಂದಿದ್ರು. ಇದೆಲ್ಲ ಎದ್ರೆ ಬರುತ್ತೆ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಬರುತ್ತೆ. ಸೊ ಮತ್ತೆ ಇನ್ನೊಂದು ಯಾವ್ದು ಕೇಳಿದ್ದಾರೆ, ಫಿಸಿಕಲ್ ಬ್ಯೂಟಿ ಬಗ್ಗೆ ಕೇಳಿದ್ದಾರೆ. ಸೊ ಫಿಸಿಕಲ್ ಬ್ಯೂಟಿಯಲ್ಲಿ ನಾವು ಏನು ಕವಿಯನ್ನು ಹಾಡಬೇಕಂತ ತಿಳ್ಕೊಂಡಿದ್ರೆ ದ ಹಿಮಾಲಯ, ಸ್ನೋ ಬಾಲ್ ಪೀಕ್ಸ್ ಅಂದ್ರೆ ಹಿಮಾಲಯದ ಸೌಂದರ್ಯದ ಬಗ್ಗೆ, ಆ ಹಿಮದಿಂದ ಕೂಡಿದಂಥ ಪರ್ವತಗಳ ಬಗ್ಗೆ, 3 seas, ಕ್ಲಿಯರ್ ಡಾನ್ ಅಂದರೆ ನಮ್ಮ ದೇಶ ಇರತಕ್ಕಂಥ 3 ಸಮುದ್ರಗಳ ಬಗ್ಗೆ, ಮಹಾಸಮುದ್ರಗಳ ಬಗ್ಗೆ, ಮತ್ತು ಸ್ಪಷ್ಟವಾದ ಸೂರ್ಯೋದಯದ ಬಗ್ಗೆ, ಆ ಸೂರ್ಯನ ಕಿರಣಗಳ ಬಗ್ಗೆ, ಬಂಗಾರದ ಕಿರಣಗಳ ಬಗ್ಗೆ ಎಲ್ಲ ಇನ್ ಫಿಸಿಕಲ್ ಬ್ಯೂಟಿಯಲ್ಲಿ ಹಾಡಬೇಕಂತ ಅನ್ಕೊಂಡಿದ್ರು. ಹೌದಾ? ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೇನ್ ಕ್ವಶನ್ ನಂಬರ್ 6, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಸೊ ಈಗ ನಮ್ಮ 3 ಅಂಕದ ಮತ್ತೊಂದು ಪ್ರಶ್ನೆ ಬರುತ್ತೆ. ಸೊ 3 ಅಂಕದ ನಮಗೆ 2 ಟೈಪ್ಸ್ ಕ್ವಶನ್ ಕೇಳ್ತಾರೆ. ಒಂದು ಲಾಂಗ್ ಆನ್ಸರ್ ಅಂತ ಈಗ ನಾವು ನೋಡಿದೀವಲ್ಲ ಅದು, ಇನ್ನೊಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು ಅಂದ್ರೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಇರುತ್ತಲ್ಲ ಆ ಟೈಪ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇರುತ್ತೆ, ಕೆಳಗಡೆ ABC ಅಂತ 3 ಪ್ರಶ್ನೆಗಳು ಇರುತ್ತೆ. ಸೊ 3 ಅಂಕದ ಪ್ರಶ್ನೆ ಇರುತ್ತೆ. ಎಷ್ಟು ಕೇಳ್ತಾರೆ? 3 ಅಂಕದ್ದು 4 ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳನ್ನ ಕೇಳ್ತಾರೆ. 4 3 12. ಸೊ ಈ ಸೆಕ್ಷನ್ ನಾವು 12 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ತುಂಬಾನೇ ಈಸಿ ಆಗಿರುತ್ತೆ. ಜಸ್ಟ್ ನಾವು ಈ ಪಾಠಗಳನ್ನ ಕ್ಲಿಯರ್ ಆಗಿ ಓದ್ಕೊಂಡ್ರೆ ಸಾಕು. ಯಾವ ಮಾತನ್ನ ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ಈ ತರದ ಪ್ರಶ್ನೆ ಇರುತ್ತೆ. ಸೊ ಈಗ ಪ್ರಶ್ನೆಗಳನ್ನ ನೋಡೋಣ. ಕ್ವೆಶ್ಚನ್ ನಂಬರ್ 27, ಆಸ್ ದಿ ನೈಟ್ ಅಡ್ವಾನ್ಸ್ಡ್ ದ ಸೈಲೆನ್ಸ್ ಡೀಪರ್ಡ್, ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. ರಾತ್ರಿ ಆದಂತೆ ತುಂಬಾ ನಿಶಬ್ದವಾಯಿತು, ಆತನ ಹೃದಯ ಬಡಿತ ಜಾಸ್ತಿ ಆಯಿತು ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಇದೆ. ಈ ಕ್ವಶನ್ ನೋಡೋಣ. ಅದರಾಗೆ ಎ ಕ್ವಶನ್, ಹೂ ಡಸ್ ಹಿ ರೆಫರ್ ಟು? ಇಲ್ಲಿ ಹಿ ಅಂದ್ರೆ ಯಾರು? ಅವನ ಹೃದಯ ಬಡಿತ ಜಾಸ್ತಿ ಆಯಿತು. ಹಿ ಅಂದ್ರೆ ಯಾರು? ಹಿ ಮೀನ್ಸ್ ಸ್ವಾಮಿ. ಹೌದಾ? ಈ ಹೀರೋ ಪಾಠದಿಂದ ತೆಗೆದುಕೊಳ್ಳುವಂತ ಪ್ರಶ್ನೆ ಇದೆ. ವೇರ್ ವಾಸ್ ಹಿ? ಸೊ ಅವಾಗ ಸ್ವಾಮಿ ಎಲ್ಲಿದ್ದ? ವೈ ಡಿಡ್ ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್ ಅಂತ 3 ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ ಈಗ. ಸೊ ಫಸ್ಟ್, ಹೂ ಡಸ್ ಹಿ ರೆಫರ್ ಟು ಅಂದ್ರೆ ಆನ್ಸರ್ ಸ್ವಾಮಿ. ಹಿ ಅಂದ್ರೆ ಸ್ವಾಮಿ. ವೇರ್ ಹಿ ವಾಸ್, ಎಲ್ಲಿದ್ದ ಅವಾಗ? He was in his father's office room. ತಂದೆ ಆಫೀಸ್ ರೂಮ್ ಅಲ್ಲಿ ಇದ್ನ. ಸೊ ವೈ ಡಿಡ್ his heart beat faster? ಯಾಕಂದ್ರೆ ಹೃದಯ ಬಡಿತ ವೇಗವಾಗಿ ಬಿಡ್ತಾ ಇತ್ತು. ಯಾಕಂದ್ರೆ he remembered all the stories of devils and ghosts and was scared. ಅಂದ್ರೆ ಎಲ್ಲ ಭೂತಗಳು, ಪಿಶಾಚಿಗಳು, ದೇವಿನ ಎಲ್ಲ ಕಥೆಗಳು ಆತನಿಗೆ ಒಂದಾಗ ಒಂದು ನೆನಪು ಬರ್ತಾ ಇದ್ವು. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಪೇಜ್ ಸೆಟಪ್ ಮಾಡ್ಬೇಕು ಈಗ ಮತ್ತೆ. ಎಸ್, I will do fast. Done. Yes, right. Now question number 28. Why should one man have the lives of 50 in his hands? ಯಾಕೆ ಒಬ್ಬ ವ್ಯಕ್ತಿ ಕೈಯಲ್ಲಿ 50 ಜನರ ಜೀವ ಅಂತ ಒಂದು ಪ್ರಶ್ನೆ ಇದೆ. ಅಂದ್ರೆ ಇದು ದ ಡಿಸ್ಕವರಿ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳುವಂತ ಪ್ರಶ್ನೆ ಇದೆ. ಕ್ವಶನ್ ನೋಡೋಣ. ಹೂ ಇಸ್ ದ ಸ್ಪೀಕರ್? ಸೊ ಈ ಮಾತನ್ನು ಯಾರು ಹೇಳಿದ್ರು? ಡಿಯಾಗೋ ಹೇಳ್ತಾನೆ. ಹೌದಾ? ಬಿ ಕ್ವಶನ್, ಹೂ ಡಸ್ ಒನ್ ಮ್ಯಾನ್ ಸ್ಟ್ಯಾಂಡ್ಸ್ ಫಾರ್? ಸೊ ಇಲ್ಲಿ ಒನ್ ಮ್ಯಾನ್ ಅಂತ ಯಾರನ್ನ ಕರೆದಿದ್ದಾರೆ? ಒನ್ ಮ್ಯಾನ್ ಈಸ್ ಕೊಲಂಬಸ್. ಎಸ್. ನೆಕ್ಸ್ಟ್ ಸಿ, ವಾಟ್ ಡಸ್ ದ ಸ್ಪೀಕರ್ ಮೀನ್? ಅಂದ್ರೆ ಈ ಸೆಂಟೆನ್ಸ್ ನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಅರ್ಥ ಏನಂದ್ರೆ, ಡಿಯಾಗೋ ಅಂಡ್ ಅದರ್ ಕ್ರೂ ಮೇಟ್ ವಿಶ್ ಟು ರಿಟರ್ನ್ ಹೋಮ್ ಬಟ್ ಕೊಲಂಬಸ್ ಹ್ಯಾಡ್ ರೆಫ್ಯೂಸ್ಡ್ ದೇರ್ ಡಿಮ್ಯಾಂಡ್ ಸೊ ದೇ ಹ್ಯಾಡ್ ಬಿಕಮ್ ಡಿಸ್ಪರೇಟ್. ಅಂದ್ರೆ ಡಿಯಾಗೋ ಆಗಿರ್ಬೋದು ಅಥವಾ ಇತರ ಒಂದು ನಾವಿಕರಾಗಿರ್ಬೋದು ವಾಪಸ್ ತಮ್ಮ ದೇಶಕ್ಕೆ ಹೋಗ್ಬೇಕು ಅಂತ ಬಯಸ್ತಾ ಇದ್ರು. ಆದ್ರೆ ಕೊಲಂಬಸ್ ಅದ ಮಾತನ್ನ ಒಪ್ಕೊಳ್ಳಿಲ್ಲ. ಅದಕ್ಕಾಗಿ ಅವರು ತುಂಬಾನೇ ಹತಾಶೆ ಆಗಿದ್ರು. ಮುಂದಿನ ಪ್ರಶ್ನೆ ಹೋಗೋಣವಾ? ಕ್ವೆಶ್ಚನ್ ನಂಬರ್ 29. He signed the deed and took the money but refused to take more than the amount agreed upon. ನೋಡಿ, ಆ ವ್ಯಕ್ತಿ ಏನ್ ಮಾಡ್ತಾನೆ, ಕರಾರು ಪತ್ರಕ್ಕೆ ಸಹಿ ಹಾಕ್ತಾನೆ. ಈ ಮುಂಚೆ ತಾನು ಎಷ್ಟು ಒಂದು ಅಮೌಂಟ್ ಅನ್ನು ಹೇಳಿದ್ನೋ ಅಷ್ಟೇ ಅಮೌಂಟ್ಗೆ ತನ್ನ ಪ್ರಾಪರ್ಟಿಯನ್ನ ಸೇಲ್ ಮಾಡಿ ದುಡ್ಡನ್ನು ತೆಗೆದುಕೊಂಡು ಹೋಗ್ತಾನೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಇದೆ. ಸೊ ಈ ಕ್ವಶನ್ ದಿ ಜೆಂಟಲ್ ಮ್ಯಾನ್ ಆಫ್ ದಿ ರಿಯೋ ಅಂಡ್ ಮೆಡಿಯೋ ಅಂತಕ್ಕಂಥ ಪಾಠದಿಂದ ಆಯ್ದುಕೊಳ್ಳುವಂತ ಪ್ರಶ್ನೆ. ಸೊ ಈಗ ಕ್ವಶನ್ ಎ ನೋಡೋಣ. ಹೂ ಡಸ್ ಹಿ ರೆಫರ್ ಟು? ಇಲ್ಲಿ ಹಿ ಅಂದ್ರೆ ಯಾರು? ಸೊ ಹಿ ಅಂದ್ರೆ ಡಾನ್ ಅನ್ಸೆಲ್ಮೋ. ಎಸ್, ಆತ ಕರಾರು ಪತ್ರಕ್ಕೆ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ. ಅವನು ಒಪ್ಪಂದಕ್ಕೆ ಸಹಿ ಹಾಕ್ತಾನಲ್ವಾ? ಸೊ ಅವನು ಅಂದ್ರೆ ಯಾರು? ಡಾನ್ ಅನ್ಸೆಲ್ಮೋ. ಸೊ ನೆಕ್ಸ್ಟ್, ಹೌ ಮಚ್ ಮನಿ ಡಿಡ್ ಹಿ ಟೇಕ್? ಸೊ ಎಷ್ಟು ದುಡ್ಡನ್ನು ತೆಗೆದುಕೊಂಡು ಸಹಿ ಮಾಡಿದ್ನು ಅಂತ. ಎಷ್ಟು ದುಡ್ಡು ತೆಗೆದುಕೊಂಡ? ಓನ್ಲಿ $1,200. ಅಂದ್ರೆ $1,200 ಅಂತಿಲ್ಲ, 1,200 ಅಂದ್ರೆ 1,200 ಅಂತ ನಾವು ಟೋಟಲ್ ಆಗಿ ಹೇಳ್ತೀವಿ. 1,200. ನೆಕ್ಸ್ಟ್, ವೈ ಡಿಡ್ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ಅಮೌಂಟ್? ಯಾಕಂತ ದುಡ್ಡು ಹೆಚ್ಚು ಕೊಟ್ಟರು ಕೂಡ ತೆಗೆದುಕೊಳ್ಳಿಲ್ಲ. ಯಾಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಅಂದ್ರೆ ಆ ವ್ಯಕ್ತಿ ತತ್ವ ಆದರ್ಶಗಳನ್ನು ನಂಬಿದಂತ ವ್ಯಕ್ತಿಯಾಗಿದ್ದನು. ಹೀಗಾಗಿ ಆತ ಜಾಸ್ತಿ ದುಡ್ಡು ಕೊಟ್ಟರು ಕೂಡ ತೆಗೆದುಕೊಳ್ಳಿಲ್ಲ.
ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್ ನಂಬರ್ 30 ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಕ್ವಶನ್ಸ್. ಸೊ ನಾನು ಈಗ ಹಾಗೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಯಾಕಂದ್ರೆ ನಿಮ್ಮ ಲೈಕ್ದಿಂದ ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಸ್ಫೂರ್ತಿ ಸಿಗುತ್ತೆ, ಇಲ್ಲಾಂದ್ರೆ ಬೋರ್ ಆಗುತ್ತೆ. ಸೊ ನೀವು ಹಾಗೆ ಲೈಕ್ ಬರ್ತಾ ಇದ್ರೆ, ನೀವು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಜಾಸ್ತಿ ಜನ ನಮ್ಗೆ ಏನಾಗುತ್ತೆ, ಮೋಟಿವೇಶನ್ ಆಗುತ್ತೆ. ಹೌದಾ? ಕ್ವಶನ್ 30 ಡಿಸ್ಕಸ್ ಮಾಡೋಣ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಸೊ ಅಲ್ಲಿ ಯಾವುದೇ ಕ್ಯಾಲೆಂಡರ್ ಇರೋದಿಲ್ಲ ಮತ್ತು ಯಾವುದೇ ಗಡಿಯಾರ ಇರೋದಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಯಾವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಈಗ ಕ್ವಶನ್ ಎ ನೋಡೋಣ. ನೇಮ್ ದ ಪೋಯಮ್ ಫ್ರಮ್ ವಿಚ್ ದೀಸ್ ಲೈನ್ಸ್ ಆರ್ ಟೇಕನ್. ಸೊ ಯಾವ ಪೋಯಮ್ದಿಂದ ಈ ಸಾಲನ್ನ ತೆಗೆದುಕೊಳ್ಳಲಾಗಿದೆ? ಪೋಯಮ್ ಹೆಸರು ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಕ್ವಶನ್ಸ್. ಈ ತರ ಕ್ವಶನ್ಸ್ ಇಲ್ಲಿವರೆಗೆ ಯಾವುದೇ ಎಕ್ಸಾಮ್ ಅಲ್ಲಿ ಕೇಳಿರ್ಲಿಲ್ಲ. ಅದು ಸ್ಪೆಷಲ್ ಆಗಿ ಆನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ಸಪ್ಲಿಮೆಂಟರಿ ಆಗಿರ್ಬೋದು. ಸೊ ಫಸ್ಟ್ ಟೈಮ್ ನೋಡೋಣ ಉತ್ತರ ಏನಿದೆ. ಉತ್ತರ ಮುಂದ್ಗಡೆ ಪೇಜಿಗಿದೆ. ಏನ್ ಹೇಳ್ಬೇಕು? ನೇಮ್ ದ ಪೋಯಮ್. ಪೋಯಮ್ ಹೆಸರೇನು? ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಉತ್ತರ ಬರೀಬೇಕು. ಬಿ ಕ್ವಶನ್, ವಾಟ್ ಡಸ್ ದೇರ್ ಸ್ಟ್ಯಾಂಡ್ ಫಾರ್. ಸೊ ಇಲ್ಲಿ ದೇರ್ ಅಂದ್ರೆ ಏನು? ದೇರ್ ಅಂದ್ರೆ ನೋಡಿ, ಇಲ್ಲಿ ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಅಲ್ಲಿ ಯಾವುದೇ ಗಡಿಯಾರ ಇಲ್ಲ. ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಹೌದಾ? ದೇರ್ ಅಂದ್ರೆ ಎಲ್ಲಿ ಅಂತ ಹೇಳ್ತೀವಲ್ಲ. ಸೊ ದೇರ್ ಅಂದ್ರೆ ಎಲ್ಲಿ ನಾವು ಅರ್ಥ, ಇಲ್ಲಿ ದೇರ್ ಅಂದ್ರೆ ಇನ್ ಸ್ಪೇಸ್, ಬಾಹ್ಯಾಕಾಶದಲ್ಲಿ ಅಂತ ಅರ್ಥ ಕೊಡುತ್ತೆ. ದೇರ್ ಮೀನ್ಸ್ ಇನ್ ದ ಸ್ಪೇಸ್. ವೈ ವುಡಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್. ಸೊ ಅಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ಯಾಕೆ ಕ್ಯಾಲೆಂಡರ್ ಮತ್ತು ಕ್ಲಾಕ್ಗಳು ಯೂಸ್ ಆಗೋದಿಲ್ಲ? ಬಿಕಾಸ್ ಇನ್ ದ ಸ್ಪೇಸ್ ದೇರ್ ಇಸ್ ನೋ ಸೀಸನ್ಸ್, ದೇರ್ ಆರ್ ನೋ ಸೀಸನ್ಸ್ ಆ್ಯಂಡ್ ನೋ ಡೇ ನೈಟ್. ಅಲ್ಲಿ ಯಾವುದೇ ಋತುಮಾನಗಳು ಇರೋದಿಲ್ಲ ಮತ್ತು ಯಾವುದೇ ಹಗಲು ರಾತ್ರಿ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್ ಅಂತ ಹೇಳ್ತೀವಿ. ಸೊ ಈಗ ಉತ್ತರ ನೋಡೋಣ. ನೆಕ್ಸ್ಟ್ ಪೇಜ್ಗೆ ಎಲ್ಲೇ ಪೇಜ್ ಸೆಟಪ್ ಮಾಡ್ತೀನಿ, ಸ್ಪೀಡಾಗಿ ಮಾಡ್ತೀನಿ. ಒನ್ ಎಸ್ ಡನ್, ವೆರಿ ಸ್ಪೀಡ್. ಎಸ್, ಸ್ವಲ್ಪ ಕ್ವಶನ್ ನಂಬರ್ ಕಾಣ್ತಾ ಇದೆಯಾ? ಎಸ್ ನೋಡಿ ಆನ್ಸರ್. ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಪೋಯಮ್ ಯಾವುದೊಂದು ಕೇಳಿದ್ರು, ಉತ್ತರ ರೈಟ್. ಎಲ್ಲಿ ದೇರ್ ಅಂದ್ರೆ ಎಲ್ಲಿ ಅಂತ ಕೇಳಿದ್ರು, ದೇರ್ ಕೇಳಿದ್ರಲ್ಲ, ದೇರ್ ಮೀನ್ ಔಟರ್ ಸ್ಪೇಸ್. ಔಟರ್ ಸ್ಪೇಸ್ ಅಂದ್ರೆ ಅದೇ ಬಾಹ್ಯಾಕಾಶ. ಸೊ ನೆಕ್ಸ್ಟ್, ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಟೈಮ್ ಇನ್ ಸ್ಪೇಸ್. ಅಲ್ಲಿ ಯಾವುದೇ ಒಂದು ಸಮಯದ ಪ್ರಜ್ಞೆ ಇರೋದಿಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿ ಹಗಲು ರಾತ್ರಿ ಆಗೋದಿಲ್ಲ ಮತ್ತು ಅಲ್ಲಿ ಯಾವುದೇ ಋತುಮಾನಗಳು ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್. ಸೊ ಮೇನ್ ಕ್ವಶನ್ ನಂಬರ್ 7. ಹೌದಾ? ರೋಮನ್ ಕೇಳ್ಪಟ್ಟಂತ 7. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಸೇಮ್. ಸೊ ಇದು 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ಯಾವುದೇ ಪ್ರಿಪರೇಷನ್ ಮಾಡೋದು ಬೇಕಾಗಿಲ್ಲ. ಅವ್ರು ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಅದೇ ಪಾಯಿಂಟ್ಸ್ ಅಂತ ತಿಳ್ಕೊಂಡು ನೀವು ಪ್ರೊಫೈಲ್ ಅನ್ನು ಬರೀಬೇಕು. ತುಂಬಾ ಈಸಿಯಾಗಿ ಇರುತ್ತೆ ಮತ್ತು ತುಂಬಾನೇ ಸ್ಕೋರೇಬಲ್. ಒಂದು ಪ್ರೊಫೈಲ್ ಅನ್ನ ಕೊಟ್ಟಿರ್ತಾರೆ ಒಂದು ವ್ಯಕ್ತಿ ಬಗ್ಗೆ. ಸೊ ಅವರು ಕೊಟ್ಟಂತ ಪ್ರೊಫೈಲ್ ಅನ್ನ ಶಾರ್ಟ್ ಆಗಿ ಕೊಟ್ಟಿರ್ತಾರೆ, ನಾವು ಡೀಟೇಲ್ ಆಗಿ ಸೆಂಟೆನ್ಸ್ ಮಾಡಿ ಬರೀಬೇಕು ಅಷ್ಟೇ, ಮತ್ತೆ ಏನಿರೋದಿಲ್ಲ. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ. ನೇಮ್ ಅಶ್ಲೇಷ್ JS, ಏಜ್ 52 years, ಕ್ವಾಲಿಫಿಕೇಶನ್ MA B.Ed, ಪ್ರೊಫೆಷನ್. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಅಂದ್ರೆ ಏನು? ಶಿಕ್ಷಣ ಅಂದ್ರೆ ಎಷ್ಟು ಕಲ್ತಿದ್ದಾರೆ ಅಂತ. ಆ ಪ್ರೊಫೆಷನ್ ಅಂತಿದೆ ನೋಡಿ. ಪ್ರೊಫೆಷನ್ ಅಂದ್ರೆ ವೃತ್ತಿ ಅಥವಾ ಉದ್ಯೋಗ, ಕೆಲಸ ಏನ್ ಮಾಡ್ತಿದ್ರು, ಟೀಚರ್. ಪ್ಲೇಸ್ ಆಫ್ ವರ್ಕ್, ಎಲ್ಲಿ ಕೆಲಸ ಮಾಡ್ತಿದ್ರು, ಹಾಸನ್. ಅಚೀವ್ಮೆಂಟ್ಸ್, ಏನ್ ಸಾಧನೆ ಮಾಡಿದ್ರು, ಸ್ಕೂಲ್ ಗಾರ್ಡನಿಂಗ್ ಮಾಡಿದ್ರು. ವೆಲ್ ಎಕ್ವಿಪ್ಡ್ ಸೈನ್ಸ್ ಲ್ಯಾಬ್, ಒಂದು ಒಳ್ಳೆ ಸೈನ್ಸ್ ಲ್ಯಾಬ್ ಅನ್ನ ಮಾಡಿದ್ರು. ಗುಡ್ ವಾಟರ್ ಫೆಸಿಲಿಟಿ, ಒಳ್ಳೆ ಒಂದು ನೀರಿನ ಸೌಕರ್ಯವನ್ನ ಮಾಡಿದ್ರು. ಸೊ ಅವಾರ್ಡ್ ಏನ್ ಸಿಕ್ತು ಅವರಿಗೆ? ಸ್ಟೇಟ್ ಬೆಸ್ಟ್ ಟೀಚರ್ ಅವಾರ್ಡ್ ಸಿಕ್ತು. ಇಷ್ಟು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಹೌದಾ? ಸೊ ನಾವು ಡೀಟೇಲ್ ಆಗಿ ಒಂದು ಪ್ರೊಫೈಲ್ ಅನ್ನು ಬರೀಬೇಕು. ನಾವು ಪ್ರೊಫೈಲ್ ಯಾವ ತರ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ 4-5 ವಿಡಿಯೋಗಳನ್ನ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ. ಸೊ ನಮ್ಮ ವಿಡಿಯೋ ಚಾನಲ್ ಅಲ್ಲಿ ಸರ್ಚ್ ಮಾಡಿ, ಸ್ಪೆಷಲ್ ಆಗಿ SSLC ಮತ್ತು ಗ್ರಾಮರ್ ಅಂತ 2 ಫೋಲ್ಡರ್ ಇವೆ. 2 ಫೋಲ್ಡರ್ ಅಲ್ಲಿ ಕೂಡ ನಿಮ್ಗೆ ಅದು ಸಿಗುತ್ತೆ. ಇಲ್ಲಿ ನಮ್ಗೆ ಉತ್ತರವನ್ನು ಅವರು ಕೊಟ್ಟಿಲ್ಲ, ಬೋರ್ಡ್ದವರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ಇನ್ಕ್ಲೂಷನ್ಸ್ ಆಫ್ ಆಲ್ ದಿ ಪಾಯಿಂಟ್ಸ್, ಅಂದ್ರೆ ಎಲ್ಲಾ ಪಾಯಿಂಟ್ ಗಳನ್ನ ಬಳಸಿಕೊಂಡು ವಾಕ್ಯಗಳನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಲ್ಯಾಂಗ್ವೇಜ್ ಅಕ್ಯುರಸಿ, ಅಂದ್ರೆ ಕರೆಕ್ಟ್ ಆಗಿ ಲ್ಯಾಂಗ್ವೇಜ್ ಒಂದು ಗ್ರಾಮೆಟಿಕಲ್ ಪ್ರಕಾರ ಕರೆಕ್ಟ್ ಆಗಿ ಒಂದು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಉತ್ತರ ಅಲ್ಲ. ಸೊ 2 ಉತ್ತರ ಅಂತ ಬರ್ಕೊಂಡು ಓದೋ ಹಾಗಿದ್ರಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಉತ್ತರ ಅಲ್ಲ. ಸೊ ನೀವು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಬರೀಬೇಕು. ಪ್ರೊಫೈಲ್ ಯಾವ ತರ ಬರೀಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ, ನೋಡಬಹುದು. ಸೊ ನೆಕ್ಸ್ಟ್ ಮೈನ್ ಕ್ವೆಶ್ಚನ್ ನಂಬರ್ 8. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಕೆಳಗಡೆ ಒಂದು ನಮಗೆ ಸ್ಟೋರಿಯನ್ನು ಕೊಟ್ಟಿರ್ತಾರೆ, ಅದನ್ನ ಡೆವಲಪ್ ಮಾಡಬೇಕು. ಅಂದ್ರೆ ಶಾರ್ಟ್ ಆಗಿ ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ, ಕೇವಲ ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ, ನಾವು ಡೀಟೇಲ್ ಆಗಿ ಬರೀಬೇಕು. ಇದು 3 ಅಂಕದ ಪ್ರಶ್ನೆ ಇರುತ್ತೆ. ಸ್ವಲ್ಪ ಇಲ್ಲಿ ನಮ್ಗೆ ಏನು ಐಡಿಯಾ ಬೇಕಾಗುತ್ತೆ ಅಂದ್ರೆ ಸ್ಟೋರಿ ಎದ್ರ ಬಗ್ಗೆ ಇದೆ ಅಂತ ನಮ್ಗೆ ಗೊತ್ತಾಗಿರ್ಬೇಕು. ಸ್ಟೋರಿ ಗೊತ್ತಾದರೆ ನಮಗೆ ಈಸಿಯಾಗಿ ನಾವು ಬರೀಬಹುದು. ಮತ್ತು ಇಲ್ಲಿ ಕೂಡ ನಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಐಡಿಯಾ ಇದ್ರೆ ಈಸಿಯಾಗಿ 3 ಅಂಕಗಳನ್ನ ಸ್ಕೋರ್ ಮಾಡಬಹುದು. ಸಿಂಪಲ್ ಆಗಿ ಇದು ಕೂಡ ಪ್ರೊಫೈಲ್ ತರಾನೇ. ಹೌದಾ? ಸೊ ನೋಡಿ ಏನು ಸ್ಟೋರಿ ಕೊಟ್ಟಿದ್ದಾರೆ. A huge eagle nest on a high hill. Every day swoop down, pick up animal, go back nest, eat,
footstep of hill, tree, lived crow, watching eagle, daily. One day, eagle swooped down, picked up small lamb, went back, crow amazed, encouraged, decided, imitate eagle. Next day, crow saw lamb, swooped down, tried, pick up lamb, lost balance, dashed rock, broken neck, ಡೈಡ್ ಆನ್ ಸ್ಪಾಟ್ ಅಂತ ಇದೆ. ಸೊ ಇಲ್ಲಿ ಒಂದು ಈಗಲ್ ಅಂದರೆ ಗರುಡ ಪಕ್ಷಿ ಮತ್ತು ಒಂದು ಯಾವುದು ಇದೆ ಇಲ್ಲಿ ಕ್ರೌ ಕಾಗೆ ಬಗ್ಗೆ ಒಂದು ಕಥೆ ಇದೆ. ಸೊ ಈಗಲೇ ಏನ್ ಮಾಡ್ತಿತ್ತು, ಪ್ರತಿದಿನ ಅದು ಬಹಳ ಎತ್ತರದಲ್ಲಿ ಒಂದು ಗುಡ್ಡದಲ್ಲಿ ಒಂದು ಏನ್ ಮಾಡ್ಕೊಂಡಿತ್ತು ಅಂದ್ರೆ ಒಂದು ಗೂಡನ್ನ ಕಟ್ಕೊಂಡಿತ್ತು. ಅಲ್ಲಿ ತನ್ನ ಮರಿಗಳನ್ನ ಇಟ್ಟಿತ್ತು. ಕೆಳಗಡೆ ಬಂದು ಏನ್ ಮಾಡ್ತಿತ್ತು, ಅದು ಪ್ರಾಣಿಗಳನ್ನ ಬೇಟೆಯಾಡಿ ಹೊತ್ಕೊಂಡು ಹೋಗ್ತಾ ಇತ್ತು. ಸೊ ನಾನು ಯಾಕೆ ಈ ತರ ಮಾಡಬಾರ್ದು ಅಂತ ಕಾಗೆ ಏನ್ ಮಾಡುತ್ತೆ, ಯೋಚನೆ ಮಾಡುತ್ತೆ. ಅದೇ ತರ ಆದ್ರೂ ಕೂಡ ಏನ್ ಮಾಡುತ್ತೆ, ಕೆಳಗಡೆ ಬಂದು ಒಂದು ಯಾವ್ದಾದ್ರು ಪ್ರಾಣಿಯನ್ನು ಬೇಟ್ ಮಾಡಿ ಹೊತ್ಕೊಂಡು ಹೋಗ್ಬೇಕಂತ ಡಿಸೈಡ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅದಕ್ಕೆ ಆ ಒಂದು ವಜ್ಜಿ ಎತ್ತೋದಿಲ್ಲ. ಸೊ ವಜ್ಜಿ ಎತ್ತೋದು ಏನ್ ಮಾಡುತ್ತೆ, ಬ್ಯಾಲೆನ್ಸ್ ತಪ್ಪಿ ಬಂಡೆಗಳ ಮೇಲೆ ಬೀಳೋದ್ರಿಂದ ಅದ್ರದ್ದು ಕಾಗೆದ ಕುತ್ತಿಗೆ ಮುರಿಯುತ್ತೆ. ಕುತ್ತಿಗೆ ಮುರಿದು ಏನಾಗುತ್ತೆ, ಆನ್ ದ ಸ್ಪಾಟ್ ಅದು ಸತ್ತು ಹೋಗುತ್ತೆ. ಅಂದ್ರೆ ನಾವು ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಮಾತ್ರ ಮಾಡಬೇಕು. ಬೇರೆಯವರು ಏನೇನೋ ಮಾಡ್ತಿದಾರೆ ಅಂತ ಅದನ್ನ ನಾವು ಫಾಲೋ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲರದ್ದು ಶಕ್ತಿ ಸಾಮರ್ಥ್ಯ ಒಂದೇ ತರ ಇರೋದಿಲ್ಲ ಅಂತಕ್ಕಂಥದ್ದು ಒಂದು ಸ್ಟೋರಿ ಇದೆ. ಸೊ ಈ ಸ್ಟೋರಿಯನ್ನು ನೀವು ಡೀಟೇಲ್ ಆಗಿ ಬರೀಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಆಗಲೇ 3-4 ವಿಡಿಯೋಗಳನ್ನ ಮಾಡಿದೆ, ಸ್ಟೋರಿ ಡೆವಲಪ್ಮೆಂಟ್ ಅಂತ. ಸೊ ಸ್ಟೋರಿ ಡೆವಲಪ್ಮೆಂಟ್ ಬೈ ಕವಿರಾಜ್ ಸರ್ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಏನಂತ ಸರ್ಚ್ ಮಾಡಬೇಕು, ಸ್ಟೋರಿ ಡೆವಲಪ್ಮೆಂಟ್ ಬೈ ಕವಿರಾಜ್ ಸರ್. ಸೊ ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಈಗ ಎಷ್ಟು ಪ್ರಶ್ನೆಗಳಿವೆ? ಎಸ್, ಪೇಜ್ ಸೆಟಪ್ ಮಾಡ್ತಾ ಇದ್ದೀನಿ. ವೇಟ್ ಇನ್ನು ಜೂಮ್ ಮಾಡೋಣ, ಯಾಕಂದರೆ ಸ್ಪಷ್ಟವಾಗಿ ಕಾಣಬೇಕಲ್ಲ. ಮೊಬೈಲಲ್ಲಿ ನೋಡೋ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಮೊಬೈಲಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪವರ್ ಸಲುವಾಗಿ ಕೂಡ ಜೂಮ್ ಮಾಡಿ ತೋರಿಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ಆನ್ಸರ್ ಅಂತ ಬರೆದಿದ್ದಾರೆ, ಇದು ಆನ್ಸರ್ ಅಲ್ಲ, ಬಟ್ ಏನೇನು ಬರೀಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ಕ್ಲೂಸಿಂಗ್ ಆಫ್ ಆಲ್ ದಿ ಪಾಯಿಂಟ್ಸ್, ಲ್ಯಾಂಗ್ವೇಜ್ ಅಕ್ಯುರಸಿ, ಎಲ್ಲ ಪಾಯಿಂಟ್ಸ್ಗಳನ್ನು ಬಳಸ್ಕೊಳ್ಳಿ ಮತ್ತು ಕರೆಕ್ಟಾಗಿ ಲ್ಯಾಂಗ್ವೇಜ್ ಪ್ರಕಾರ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಉತ್ತರ ಅಲ್ಲ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 9, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಸೊ ಇದು ಪಿಕ್ಟೋರಿಯಲ್ ರೈಟಿಂಗ್ ಇರುತ್ತೆ. ಒಂದು ಪಿಕ್ಚರ್ ಅನ್ನ ಕೊಟ್ಟಿರ್ತಾರೆ, ಪಿಕ್ಚರ್ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಗೊತ್ತಾಗುತ್ತೆ ಅದು ಬರೀಬೇಕು. ಇಲ್ಲಿ ನಿಖರವಾಗಿ ನೀವು ಇದೇ ಬರೀಬೇಕು ಅದೇ ಬರೀಬೇಕು ಅಂತ ಯಾವುದೇ ಕಂಡೀಷನ್ ಇಲ್ಲ. ನಿಮ್ಗೆ ಫುಲ್ ನಿಮಗೆ ಫ್ರೀಡಮ್ ಇರುತ್ತೆ. ಕಂಪ್ಲೀಟ್ ಯು ಹ್ಯಾವ್ ದ ಫ್ರೀಡಮ್ ವಾಟ್ ಎವರ್ ಯು ಹ್ಯಾವ್ ಟು ರೈಟ್. ಟೋಟಲಿ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಬರವಣಿಗೆ ಇರಬೇಕು. ಅದು ಕಥೆ ಇರ್ಬೋದು ಅಥವಾ ಒಂದು ಆರ್ಟಿಕಲ್ ಇರ್ಬೋದು, ನಿಮ್ಮ ಒಪಿನಿಯನ್ ಆಗಿರ್ಬೋದು, ನಿಮ್ಮ ಕ್ರಿಟಿಸಿಸಮ್ ಆಗಿರ್ಬೋದು, ಏನೋ ಕೂಡ ಶಾರ್ಟ್ ಆಗಿ ಬರೀಬೇಕು. 3 ಅಂಕದ ಪ್ರಶ್ನೆ ಇರುತ್ತೆ. ಇಲ್ಲಿ ಯಾವುದೇ ಬೈಹೆಟ್ ಮಾಡೋದು ಬೇಕಾಗಿಲ್ಲ, ಯಾವುದೇ ನಿಮ್ಮ ಹಾರ್ಡ್ ವರ್ಕ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಲುಕ್ ಅಂಡ್ ರೈಟ್, ಕೇವಲ ನೋಡೋದು ಬರೆಯೋದು ಅಷ್ಟೇ ಕೆಲಸ. ಕ್ವಶನ್ ಯಾವ ತರ ಕೊಟ್ಟಿರ್ತಾರೆ, ರೈಟ್ ಅ ಡಿಸ್ಕ್ರಿಪ್ಷನ್. ಡಿಸ್ಕ್ರಿಪ್ಷನ್ ಅಂದ್ರೆ ಏನು, ವಿವರಣೆ ಬರೀರಿ ಅಂತ, ವಿವರಣೆ. ಆರ್ an account of what the picture suggests to you in a paragraph. ಸೊ ಈ ಚಿತ್ರದಲ್ಲಿ ನೀವು ಏನು ನೋಡ್ಕೋತೀರಾ, ಏನು ಕಾಣ್ತಾ ಇದೆ ಅದ್ರ ಬಗ್ಗೆ ಒಂದು ಶಾರ್ಟ್ ಆದ ವಿವರಣೆ ಬರೀರಿ ಅಂತ ಕೊಡ್ತಾ ಇದ್ದಾರೆ. ಸೊ ಪಿಕ್ಚರ್ ನೋಡೋಣ. ಇಲ್ಲಿ ಪಿಕ್ಚರ್ ಕಾಣ್ತಾ ಇದೆ, ಒಂದು ಹಿಂದ್ಗಡೆ ಏನೋ ಗಾರ್ಡನ್ ಕಾಣ್ತಾ ಇದೆ, ನೆಲದ ಮೇಲೆ ಒಂದು ಮೊಬೈಲ್ ಇದೆ, ಹೌದಾ? ಸೊ ಮೊಬೈಲ್ ಸ್ಕ್ರೀನ್ ಅಲ್ಲಿ ನಮಗೆ ಏನೋ ಒಂದು ಕಾಣ್ತಾ ಇದೆ, ಒಂದು ಬ್ರಿಡ್ಜ್ ಕಾಣ್ತಾ ಇದೆ. ಇಷ್ಟು ನಾವು ಸೀನನ್ನ ಕಾಣ್ತಾ ಇದೀವಿ. ಇದು ಒಂದು ಗಿಡದ ನೆರಳಲ್ಲಿ ಕಾಣ್ತಾ ಇದೆ. ಹಿಂದ್ಗಡೆ ಅಲ್ಲಿ ಸ್ವಲ್ಪ ಬಿಸಿಲು ಕೂಡ ಬಿದ್ದಿದೆ, ನೆರಳು ಕೂಡ ಬಿದ್ದಿದೆ, ಹೌದಾ? ಸೊ ಈಗ ನಾವು ಬರಿಬಹುದು, ಏನ್ ಬೇಕಾದ್ರೂ ಬರಿಬಹುದು. ಓಕೆ, ಇಲ್ಲಿ ಯಾವುದೇ ಉತ್ತರ ಅವ್ರು ಕೊಟ್ಟಿಲ್ಲ. ಡಿಸ್ಕ್ರಿಪ್ಷನ್, ಲ್ಯಾಂಗ್ವೇಜ್ ಅಕ್ಯುರೇಸಿ ಅಂತ. ಸೊ ಇಲ್ಲಿ ಏನ್ ಬರಿಬಹುದು, ಅದು ಪಿಕ್ಚರ್ ರೈಟಿಂಗ್ ಬಗ್ಗೆ ಏನು ಬರಿಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ಅದು ಕೂಡ ನೀವು ಸರ್ಚ್ ಮಾಡಬಹುದು. ಪಿಕ್ಟೋರಿಯಲ್ ರೈಟಿಂಗ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಾವೀಗ ಮೇನ್ ಕ್ವಶನ್ ನೆಕ್ಸ್ಟ್ ಹೋಗ್ತಾ ಇದ್ದೀವಿ. ಮೇನ್ ಕ್ವಶನ್ ನಂಬರ್ 10. ಮೇನ್ ಕ್ವಶನ್ 10 ಏನು ಕೇಳ್ತಾ ಇದೆ, ಕೋಟ್ ಫ್ರಾಮ್ ಮೆಮೊರಿ. ಅಂದ್ರೆ ನಿಮಗೆ ಪದ್ಯದ ಒಂದು ಕಂಠಪಾಠವನ್ನು ಕೇಳ್ತಾರೆ. 2 ಪದ್ಯ ಅಥವಾ ಯಾವ್ದಾದ್ರು 2 ಪದ್ಯಗಳನ್ನು ಕೊಡ್ತಾರೆ, ಒಂದು ಸ್ಟಾಂಜಾಗಳನ್ನು ಕೊಟ್ಟಿರ್ತಾರೆ. ನೀವು ಕಂಪ್ಲೀಟ್ ಆಗಿ ಬರೀಬೇಕು. ಇದು 4 ಅಂಕದ ಪ್ರಶ್ನೆ ಇರುತ್ತೆ, ತುಂಬಾನೇ ಈಜಿ ಇರುತ್ತೆ ಮತ್ತು ಇದು ಫಿಕ್ಸ್ ಮಾರ್ಕ್ ಇರುತ್ತೆ. ನಿಮ್ಗೆ ಯಾವುದೇ ಡೌಟ್ ಇರೋದಿಲ್ಲ. ಎಕ್ಸಾಮ್ ಅಲ್ಲಿ ಡೆಫಿನೆಟ್ ಆಗಿ ಒಂದು ಯಾವ್ದಾದ್ರು ಒಂದು ಪೊಯಮ್ ಕೇಳ್ತಾರೆ. ಹೀಗಾಗಿ ಯಾವ್ದಾದ್ರು 1 ಅಥವಾ 2 ಪೊಯಮ್ಗಳನ್ನು ನೀವು ಬೈ ಹೆಡ್ ಮಾಡಿದ್ರೆ ಸಾಕು, ಫಿಕ್ಸ್. ಆ 4 ಅಂಕಗಳು ನಿಮ್ಮ ಪಾಕೆಟ್ ಅಲ್ಲಿ ಇದ್ದ ಹಾಗೆ. ಸೊ ಯಾವ್ದು ಕೊಟ್ಟಿದ್ದಾರೆ, ಹಿಸ್ ಸೆಪ್ಟರ್ ಶೋಸ್ ಡ್ಯಾಶ್ ಡ್ಯಾಶ್ ಕೊಟ್ಟು ದಿಸ್ ಸೆಪ್ಟರ್ಸ್ ವೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥ ಪೊಯಮ್ದು ಒಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ. ಇಷ್ಟು ಸೆಂಟೆನ್ಸ್ ಅನ್ನು ಬರೆದು ಇಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾರಂಭದ ಸೆಂಟೆನ್ಸ್ ಇಲ್ಲಿಂದ ಎಂಡ್ ಸೆಂಟೆನ್ಸ್ ಇಲ್ಲಿವರೆಗೆ, ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಮಧ್ಯದ ಎಷ್ಟು ಸಾಲುಗಳು ಇರುತ್ತೆ ಅಷ್ಟು ಸಾಲುಗಳನ್ನು ನೀವು ಬರೀಬೇಕು ಆನ್ಸರ್ ಶೀಟ್ ಅಲ್ಲಿ. ಸೊ ಆನ್ಸರ್ ಶೀಟ್ ಅಲ್ಲಿ ನೀವು ಇಷ್ಟು ಕಂಪ್ಲೀಟ್ ಆಗಿ ಬರೀಬೇಕು, ಹೌದಾ?
ಈ ಕೆಳಗಿಂದ ಹೀಸ್ ಸೆಪ್ಟರ್ ಶೋಸ್ ಬಿಟ್ಟು ಬರಿಬಹುದು ಅಂತ ಕೆಲವರು ಅನ್ಬೋದು, ಬರಿಬಹುದು ಬಟ್ ಕಂಪ್ಲೀಟ್ ಆಗಿ ಬರೆದರೆ ನೀಟ್ ಇರುತ್ತೆ. ಬಟ್ ಎರಡು ಪೊಯಮ್ಗಳನ್ನ ಬರಿಬೇಡಿ, ಯಾವುದಾದ್ರೂ ಒಂದನ್ನು ಮಾತ್ರ ಬರೀರಿ. ಎರಡು ಬರೆದ್ರು ಕೂಡ ನಿಮ್ಗೆ 4 ಅಂಕ ಸಿಗುತ್ತೆ, ಒಂದು ಬರೆದ್ರು ಕೂಡ 4 ಅಂಕ ಸಿಗುತ್ತೆ. ಯಾವ್ದು ನಿಮ್ಗೆ ಸರಿಯಾಗಿ ಬರುತ್ತೆ, ಯಾವ್ದು ಸರಿಯಾಗಿ ನೀವು ಬೈ ಹಾರ್ಟ್ ಮಾಡಿದ್ರೋ, ಯಾವ್ದು ಕರೆಕ್ಟಾಗಿ ನೆನಪು ಬರ್ತಾ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಾರದೆ ನಾನು ಬರಿಬಹುದು ಅನ್ಸುತ್ತೆ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಮೊದಲು ಯೋಚನೆ ಮಾಡಿ ಎರಡರಲ್ಲಿ ಯಾವ್ದನ್ನ ಬರಿಬಹುದು ಅಂತ. ಕರೆಕ್ಟಾಗಿ ಯೋಚನೆ ಮಾಡ್ಕೊಂಡು ಬರೀರಿ. ಒಂದು 5 ಸೆಕೆಂಡ್ ಯೋಚನೆ ಮಾಡಕ್ಕೆ ಹೋದ್ರೂ ಪರವಾಗಿಲ್ಲ, ಬಟ್ ಡಿಸೈಡ್ ಕರೆಕ್ಟಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಯಾವ ಪೊಯಮ್ ಕೊಟ್ಟಿದ್ದಾರೆ ಅಂದರೆ ಮೇ ಡೇ ಆರ್ ಡ್ಯಾಶ್ ಡ್ಯಾಶ್ ಆಲ್ವೇಸ್ ಡೇ ದ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪೊಯಮ್ದು ಒಂದು ಸ್ಟಾನ್ಸಾನ ಕೊಟ್ಟಿದ್ದಾರೆ. ಸೊ ಮಕ್ಕಳೇ, ನಾನು ಒಂದು ಕ್ಲೀವ್ ನಿಮ್ಗೆ ಒಂದು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ಕ್ವಾಲಿಟಿ ಆಫ್ ಮರ್ಸಿ ಅಥವಾ ಬ್ಲೈಂಡ್ ಬಾಯ್ ಯಾವುದಾದ್ರೂ ಒಂದು ಪೊಯಮನ್ನು ಕಂಪ್ಲೀಟಾಗಿ ಬ್ಯಾಟ್ ಮಾಡಿ ನೀಟಾಗಿ ಬರಿತಾ ಇರಿ. ಸೊ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ನೂ ಆಗಬಾರ್ದು, ಒಂದು ಕಾಮನ್ ಮಿಸ್ಟೇಕ್, ಒಂದು ಪಂಕ್ಚುಯೇಷನ್ ಮಾರ್ಕ್ನು ಕೂಡ ಮಿಸ್ಟೇಕ್ ಆಗದ ಹಾಗೆ ಪ್ರಿಪೇರ್ ಆಗಿದೆ. ಯಾವುದಾದ್ರೂ ಒಂದು ಪೊಯಮ್, ದ ಬ್ಲೈಂಡ್ ಬಾಯ್ ಆರ್ ಕ್ವಾಲಿಟಿ ಆಫ್ ಮರ್ಸಿ, ಒಂದು ಪೊಯಮ್ನ ಕಂಪ್ಲೀಟಾಗಿ ಬ್ಯಾಟ್ ಮಾಡಿಬಿಡಿ ಸಾಕು, 4 ಅಂಕ ಫಿಕ್ಸ್. 2 ಪೊಯಮ್ ನೀವು ಬ್ಯಾಟ್ ಮಾಡಬೇಕಂತೇನಿಲ್ಲ. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಇಲ್ಲಿ ಆಲ್ರೆಡಿ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಪೊಯಮ್ದು. ಸೊ ನಮ್ಗೆ ಆಲ್ರೆಡಿ ಅದು ನಿಮ್ಗೆ ಬುಕ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಕಾಣ್ತೀವಿ, ಹೀಗಾಗಿ ಇದರ ಸಮಸ್ಯೆ ಇರೋದಿಲ್ಲ. ಆದರೂ ಕೂಡ ಪೊಯಮನ್ನು ಒಂದ್ಸಲ ಓದಿದ್ದೀನಿ. ಇಲ್ಲಾಂದರೆ ಸರ್ ಯಾಕೋ ವಿಡಿಯೋನ ಸ್ಪೀಡ್ ಮಾಡಿ ಮುಗಿಸ್ತಾ ಇದ್ದಾರೆ ಅಂತ ಅನಿಸ್ಬಾರ್ದಲ್ವಾ. ಸೊ ಹಾಗೆ ಮುಗಿಸ್ಬೇಕಂತೇನಿಲ್ಲ, ನಿಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಅಂತಲೇ ನಾನು ವಿಡಿಯೋ ಮಾಡ್ತಿರೋದು. ಇಲ್ಲಿ ಯಾವುದೇ ಸ್ಪೀಡ್ ಮಾಡಬೇಕು, ಬೇಗ ಮುಗಿಸ್ಬೇಕು, ಅಥವಾ ನನಗೆ ತುಂಬಾ ಟಯರ್ಡ್ ಆಗ್ತಿದೆ ಅಂತ ನಾನು ಏನು ಫೀಲ್ ಮಾಡ್ಕೋದಿಲ್ಲ. ನನಗೆ ಸ್ಟೂಡೆಂಟ್ ಹೆಲ್ಪ್ ಮಾಡೋದಂದ್ರೆ ಅದು ಇಟ್ಸ್ ಪ್ಲೀಸರ್, ಅದು ನನಗೆ ಸಂತೋಷ ಕೊಡುತ್ತೆ. ನೋಡೋಣ ಈಗ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ದಿಂದ ಅವ್ರು ನೋಡಿ, ಅವರು ಕೂಡ ಉತ್ತರವನ್ನು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರಲ್ವಾ. ನೋಡಿ, ಇಸ್ ಅ scepter shows the force of temporal power, the attribute to awe and majesty, where it does sit the dread and fear of kings, but mercy is above the scepter's way. ಅಥವಾ ಬ್ಲೈಂಡ್ ಬಾಯ್ ಪೊಯಮ್ದಿಂದ ಮೇ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನೆವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೇಕ್ ವಿತ್ ಮೀ ಫೇವರ್ ಆಲ್ವೇಸ್ ಸ್ಟೇ. ಸೊ ಯಾವುದಾದ್ರೂ ಒಂದು ಪೊಯಮನ್ನು ಬರಿಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಮೇನ್ ಕ್ವಶನ್ ನಂಬರ್ 11. Read the following passage and answer the questions that follow. ಸೊ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ದೊಡ್ಡ ಪ್ಯಾಸೇಜ್ ಕೊಟ್ಟಿರ್ತಾರೆ. ಸೊ ದೊಡ್ಡ ಕೊಟ್ಟಿದ್ದಾರೆ ಅಂತ ಗಾಬರಿ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಚೆನ್ನಾಗಿ ಓದಿ. ಇಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ಪ್ಯಾಸೇಜ್ ಕೊಡ್ತಾರೆ, 2 ಕ್ವಶನ್ ಇರುತ್ತೆ ಕೆಳಗಡೆ. ಮೊದಲೆಲ್ಲ ನಮಗೆ 1 ಅಂಕದ 4 ಕ್ವಶನ್ಗಳನ್ನ ಕೊಡ್ತಾ ಇದ್ರು. ಹಳಿ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಿದಾಗ 1 ಅಂಕದ 4 ಪ್ರಶ್ನೆ ಕೊಡ್ತಿದ್ರು. ಬಟ್ ಈಗ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, 2 ಅಂಕದ 2 ಪ್ರಶ್ನೆಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ. ಸೊ ನಾವು ಪ್ಯಾಸೇಜ್ ಅನ್ನ ಯಾವ ತರ ಇಲ್ಲಿ ಟೆಕ್ನಿಕ್ಸ್ ಹೇಳ್ತೀವಿ ನೋಡಿ ಮಕ್ಕಳೇ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅಲರ್ಟ್ ಆಗಿ. ಸೊ ಪ್ಯಾಸೇಜ್ ಅನ್ನ ನಾವು ಯಾವ ತರ ಸಾಲ್ವ್ ಮಾಡಬೇಕು, ಯಾವ ತರ ಈ ಕ್ವಶನ್ಸ್ ಅನ್ನ ಟ್ಯಾಕಲ್ ಮಾಡಬೇಕು, ಸಿಂಪಲ್ ಇದೆ. ನಾವು ನೇರವಾಗಿ ಫಸ್ಟ್ ಪ್ಯಾಸೇಜ್ ಅನ್ನ ಓದಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಫಸ್ಟ್ ನಾವು ಏನು ಓದಬೇಕು, ಇಲ್ಲಿ ಕೆಳಗಡೆ ಕೊಟ್ಟಂತ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ. ಇನ್ನು ಪ್ಯಾಸೇಜ್ ದೊಡ್ಡದಿದೆ, ಮುಂದ್ಗಡೆ ಇದೆ, ನಾನು ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ಈ ಪ್ಯಾಸೇಜ್ ಕೆಳಗಡೆ ಕೊಟ್ಟಂತ 2 ಕ್ವಶನ್ಗಳನ್ನ ಓದ್ಕೊಂಡು ಆ ನಂತರ ಪ್ಯಾಸೇಜ್ ಓದಿ. ಏನಾಗುತ್ತೆ ಅಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಯಾಕಂದ್ರೆ ನೀವು ಕ್ವಶನ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ 2 ಕ್ವಶನ್ಗಳು ಏನು ಕೇಳ್ತಾ ಇದೆ ಅಂತ. ನಾವು 2 ಪ್ರಶ್ನೆಗಳನ್ನ ನೋಡಿಕೊಂಡು ಆಮೇಲೆ ಪ್ಯಾಸೇಜ್ ಓದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾಗ ಏನಾಗುತ್ತೆ, ಸೊ ಪ್ಯಾಸೇಜ್ ಓದೋ ಟೈಮಲ್ಲಿ ನಿಮ್ಗೆ ಸಿಕ್ಬಿಡ್ತೇವೆ, ಓ ಈಗ ಒಂದು 1ನೇ ಪ್ರಶ್ನೆ ಉತ್ತರ ಇಲ್ಲಿದೆ, 2ನೇ ಪ್ರಶ್ನೆ ಉತ್ತರ ಇಲ್ಲಿದೆ ಅಂತ ನಿಮ್ಗೆ ಒಂದು ಪ್ಲೇಸ್ ಸಿಗುತ್ತೆ. ಸೊ ಆದರೆ ನೀವು ಉತ್ತರವನ್ನು ಹುಡ್ಕಡ್ತಕ್ಕ ಒಂದ್ಸಲ ಪ್ಯಾಸೇಜನ್ನು ಓದಬೇಕು, ಆಮೇಲೆ ಪ್ರಶ್ನೆಯನ್ನು ಓದಬೇಕು, ಆಮೇಲೆ ಉತ್ತರವನ್ನು ಮತ್ತೆ ಹುಡ್ಕಾಡಬೇಕು ಅಂದ್ರೆ ಟೈಮ್ ಜಾಸ್ತಿ ತೆಗೆದುಕೊಳ್ಳುತ್ತೆ. ಸೊ ಟೈಮ್ ಸೇವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಕ್ವಶನ್ ಓದಿ, ಆಮೇಲೆ ಪ್ಯಾಸೇಜ್ ಓದಿ, ನೇರವಾಗಿ ಉತ್ತರ ಸಿಗುತ್ತೆ, ಪಟ್ ಅಂತ ಬರ್ದ್ಬಿಡಿ. 4 ಅಂಕಗಳು ಫಿಕ್ಸ್. ಎಸ್, ಸೊ ನೋಡೋಣ ಈಗ ಪ್ಯಾರಾಗ್ರಾಫ್ ಅನ್ನ ಓದ್ತೀನಿ, ಸ್ಪೀಡಾಗಿ ಓದ್ತೀನಿ ನಾನು. ನಿಮ್ಗೆ ಸ್ಪೀಡ್ ಅನಿಸಿದ್ರೆ ವಿಡಿಯೋನ ಸ್ಲೋ ಮಾಡಿ ನೋಡ್ಬೋದು ಅಥವಾ ಪಾಸ್ ಮಾಡ್ತಾ ನೋಡ್ಬೋದು. Punctuality is a habit which must be cultivated by every cultured person. It is the mark of civilization and culture. It has been rightly called the soul of business. In our daily life, we have to attend to various types of business. This brings us in contact with other people. We hardly realize that in being later how much annoyance and worry we unnecessarily caused to the others. Nelson, the philosopher, used to say that he owes his success to punctuality in his life. If a man has various duties to attend to, he must be punctual, otherwise his life will be a failure. It is no easy thing to be punctual. It requires a man all the energy to regulate his life. If he wants to be punctual in every business, unpunctuality invites trouble and worry. A man who is punctual and keeps his appointment is sure to be held in high. So next page ಹೋಗೋಣ. ಈಗ ಮತ್ತೆ ಪೇಜ್ ಸೆಟಪ್ ಮಾಡಬೇಕು. ಎಸ್, ಡನ್.
ಪೇಜ್ ಸೆಟಪ್ ಆಯ್ತಾ. ಎಸ್, ಇನ್ನೊಂದು 2 ಲೈನ್ಗಳು ಉಳಿದಿದ್ದೆಲ್ಲ ಓದೋದು. ಓಕೆ. Esteemed by others, everyone has confidence in him, everyone trusts him because he keeps his word ಅಂತ ಇಷ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ನೋಡಿ, ವೈ ಈಸ್ ಪಂಕ್ಚುಯಾಲಿಟಿ ನೆಸೆಸರಿ? ಜೀವನದಲ್ಲಿ ಈ ಪಂಕ್ಚುಯಾಲಿಟಿ ಅನ್ನೋದು ಯಾಕಷ್ಟು ಅವಶ್ಯಕತೆ ಅಂತ ಕೇಳ್ತಾ ಇದ್ದಾರೆ. ಪಂಕ್ಚುಯಾಲಿಟಿ ಅಂದ್ರೆ ಏನು? ಶಿಸ್ತು, ಸಂಯಮ ಅಂತ ಅರ್ಥ. ವೈ ಡು ಪೀಪಲ್ ರೆಸ್ಪೆಕ್ಟ್ ಒನ್ ಹೂ ಇಸ್ ಪಂಕ್ಚುಯಲ್? ಸೊ ಯಾರು ಸಂಯಮದಿಂದ ಇರ್ತಾರೆ, ಯಾರು ಶಿಸ್ತಿನಿಂದ ಇರ್ತಾರೆ, ಅವ್ರಿಗೆ ಯಾವಾಗಲೂ ಜನ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಕೇಳ್ತಾ ಇದೆ ಪ್ರಶ್ನೆ. ಸೊ ಉತ್ತರ ನೋಡೋಣ. ಫಸ್ಟ್ ಕ್ವಶನ್ ಏನು? ವೈ ಈಸ್ ಪಂಕ್ಚುಯಾಲಿಟಿ ನೆಸೆಸರಿ? ವ್ಯಕ್ತಿ ಜೀವನದಲ್ಲಿ ಈ ಶಿಸ್ತು ಅನ್ನೋದು ಯಾಕೆ ಇರಬೇಕು? ಪಂಕ್ಚುಯಾಲಿಟಿ ಇಸ್ ಅ ಮಾರ್ಕ್ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್. ಅದು ಒಂದು ವ್ಯಕ್ತಿಯ, ಒಂದು ನಾಗರಿಕತೆಯ, ಒಂದು ಸಂಸ್ಕೃತಿಯ ಪ್ರತೀಕವಾಗಿದೆ. ಇಟ್ ಈಸ್ ಕಾಲ್ಡ್ ಆಸ್ ದ ಸೋಲ್ ಆಫ್ ಬಿಸಿನೆಸ್. ನಮ್ಮ ಒಂದು ವ್ಯಾಪಾರದ ಒಂದು ಮುಖ್ಯ ಒಂದು ಆತ್ಮ ಅಂತಾನೆ ಹೇಳ್ಬೋದು. ವಿತೌಟ್ ಪಂಕ್ಚುಯಾಲಿಟಿ ಲೈಫ್ ಈಸ್ ಅ ಫೇಲ್ಯೂರ್. ನಮ್ಮ ಜೀವನದಲ್ಲಿ ಈ ಶಿಸ್ತು ಅನ್ನೋದು, ಈ ಪಂಕ್ಚುಯಾಲಿಟಿ ಅನ್ನೋದು ಇರಲಿಲ್ಲ ಅಂದ್ರೆ ಜೀವನ ಫೇಲ್ಯೂರ್ ಆಗುತ್ತೆ. ಬೀಯಿಂಗ್ ಲೇಟ್ ವುಡ್ ಕಾಸ್ ಅನೋವೆನ್ಸ್ ಅಂಡ್ ವರಿ ಟು ಅದರ್ಸ್. ಇದರಿಂದ ಕೆಲವು ಸಲ ಏನಾಗುತ್ತೆ ಅಂದ್ರೆ ಲೇಟ್ ಆಗುತ್ತೆ, ಕೆಲವೊಬ್ಬರಿಗೆ ತೊಂದರೆ ಕೂಡ ಆಗುತ್ತೆ ಅಂತ. ಸೊ ಸೆಕೆಂಡ್ ಕ್ವಶನ್, ವೈ ಡು ಪೀಪಲ್ ರೆಸ್ಪೆಕ್ಟ್ ಒನ್ ಹೂ ಇಸ್ ಪಂಕ್ಚುಯಲ್? ಸೊ ಶಿಸ್ತಿದ್ದವರನ್ನ, ಸಂಯಮದಿಂದಿದ್ದವರನ್ನ ಜನ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಸೊ ಯಾಕೆ ರೆಸ್ಪೆಕ್ಟ್ ಕೊಡ್ತಾರೆ? ಅ ಮ್ಯಾನ್ ಹೂ ಇಸ್ ಪಂಕ್ಚುಯಲ್ ಅಂಡ್ ಕೀಪ್ಸ್ ಹಿಸ್ ವರ್ಡ್ ಅಂಡ್ ಅಪಾಯಿಂಟ್ಮೆಂಟ್ ಈಸ್ ಟು ಬಿ ಹೆಲ್ಡ್ ಇನ್ ಹೈ ಎಸ್ಟೀಮ್ ಬೈ ಅದರ್ಸ್. ಅಂದ್ರೆ ಅವರನ್ನ ಸರಳವಾದ ವ್ಯಕ್ತಿ ಇರ್ತಾರೆ, ಅವ್ರು ನಾವು ಯಾವಾಗಲೂ ಕೂಡ ಭೇಟಿ ಆಗ್ಬೋದು, ಯಾವಾಗ ಕೂಡ ಅವರು ನಮ್ಮನ್ನ ಒಂದು ಕೇರ್ ಮಾಡ್ತಾರೆ. ಎವ್ರಿ ಒನ್ ಹ್ಯಾಸ್ ಕಾನ್ಫಿಡೆನ್ಸ್ ಇನ್ ಹಿಮ್. ಪ್ರತಿಯೊಬ್ಬರು ಕೂಡ ಅಂತ ಒಂದು ವ್ಯಕ್ತಿ ಮೇಲೆ ವಿಶ್ವಾಸ ಇರುತ್ತೆ. ಎವ್ರಿ ಒನ್ ಟ್ರಸ್ಟ್ಸ್ ಹಿಮ್. ಪ್ರತಿಯೊಬ್ಬರು ಕೂಡ ಆತನನ್ನ ನಂಬುತ್ತಾರೆ. ಬಿಕಾಸ್ ಹಿ ಕೀಪ್ಸ್ ಹಿಸ್ ವರ್ಡ್. ಯಾಕಂದ್ರೆ ಆ ವ್ಯಕ್ತಿ ಹೇಳಿದ ಹಾಗೆ ನಡೀತಾನೆ, ಸತ್ಯವಂತ ಇರುತ್ತಾನೆ, ಪ್ರಾಮಾಣಿಕ ಇರ್ತಾನೆ. ಹೀಗಾಗಿ ಅದನ್ನ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಕ್ವಶನ್, ಮೇನ್ ಕ್ವಶನ್ ನಂಬರ್ ಎಲ್ಲಿ ಕಾಣ್ತಾ ಇಲ್ವಲ್ಲ? ಎಸ್, ಹಿಯರ್. ಸೊ ಮೇನ್ ಕ್ವಶನ್ ನಂಬರ್ 12 ರೋಮನ್ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. 10 + 2 12. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 8 to 10 sentences. ಅಪ್ಪಾ ನೋಡಿ, ಈಗ ಲಾಂಗ್ ಕ್ವಶನ್ಸ್ ಬರ್ತಾ ಇವೆ, ರೈಟ್? 4 ಅಂಕದ ಪ್ರಶ್ನೆ ಇದೆ, ಒಂದೇ ಒಂದು ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ 3 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. 4 ಅಂಕದ 3 ಕ್ವಶನ್ ಕೊಟ್ಟಿರ್ತಾರೆ. 3ರಲ್ಲಿ ನಾವು ಒಂದನ್ನ ಮಾತ್ರ ಬರೀಬೇಕು. ಸೊ ಏನ್ ಮಾಡ್ಬೇಕಂದ್ರೆ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಟೈಮ್ ಅನ್ನ ಕ್ಲಿಯರ್ ಆಗಿ ಇಡಿ. ಈ 3 ಪ್ರಶ್ನೆಗಳನ್ನ ಓದ್ಕೊಳ್ಳಿ. ಯಾವ ಪ್ರಶ್ನೆಗಳಿಗೆ ನಾನು ಕಂಪ್ಲೀಟ್ ಆಗಿ ಉತ್ತರವನ್ನ ನನಗೆ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆ ಪ್ರಶ್ನೆ ಉತ್ತರ ಮಾತ್ರ ಬರೀರಿ. ನೇರವಾಗಿ ಪಟ ಓದಿ ಯಾವುದು ಒಂದು ಆನ್ಸರ್ ಅಂತ ತೆಗೆದುಕೊಂಡು ಬರೀತೀರಿ, ಆಮೇಲೆ ಮಧ್ಯದಲ್ಲಿ ಉತ್ತರ ಬರಲಿಲ್ಲ ಅಂದ್ರೆ ಅಯ್ಯೋ ಈ ಪ್ರಶ್ನೆ ಬೇಡಪ್ಪ, ನಾನು ಇಲ್ಲಿಗೆ ನಾನು ಸ್ಟ್ರೈಕ್ ಮಾಡ್ತೀನಿ, ನಾನು ಕಾಟ್ ಬಿಡ್ತೀನಿ, ಮತ್ತೆ ನೆಕ್ಸ್ಟ್ ಬೇರೆ ಉತ್ತರ ಬರೀತೀನಿ ಅಂತ ಅಂದಾಗ ಏನಾಗುತ್ತೆ, ಆನ್ಸರ್ ಶೀಟ್ ಗಲೀಜ್ ಕಾಣುತ್ತೆ, ಜೊತೆಗೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೊಂದು ಉತ್ತರ ಬರೀಬೇಕಂದ್ರೆ ಮತ್ತೆ ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ಟೋಟಲಿ ವೇಸ್ಟ್ ಆಫ್ ಟೈಮ್. ಇದರಿಂದ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಏನಾಗುತ್ತೆ, ಏನಪ್ಪ ಈ ಸ್ಟೂಡೆಂಟ್ ಆನ್ಸರ್ ಶೀಟ್ ಇಷ್ಟೆಲ್ಲ ಹೊಲ್ಸ್ ಮಾಡಿದೆಯಲ್ಲ ಅಂತ ಮಾರ್ಕ್ಸ್ ಕೂಡ ಕೊಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಅದಕ್ಕಾಗಿ ಏನ್ ಮಾಡಬೇಕು, ಇಲ್ಲಿ ಕೊಟ್ಟಂತ 3 ಪ್ರಶ್ನೆಗಳನ್ನ ಮೊದಲು ಓದ್ಕೊಳ್ಳಿ, ಕನ್ಫರ್ಮ್ ಆಗಿ ಒಂದು ಡಿಸಿಷನ್ ತಗೊಳ್ಳಿ. ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಡಿಸಿಷನ್ ಕರೆಕ್ಟ್ ತಗೊಳ್ಳಿ. ಸೊ ನೋಡೋಣ ಕ್ವಶನ್ಸ್. Why do you think that Ruskin Bond's grandmother was a grown-up woman with childish habits and desires? Substantiate ಅಂತಂದ್ರೆ ಉದಾಹರಣೆಗೆ ವಿವರಿಸಿ ಅಂತ ಅರ್ಥ ಕೊಡುತ್ತೆ. ಸೊ ರಸ್ಕಿನ್ ಬಾಂಡ್ ಅವರ ಅಜ್ಜಿ, ಇದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಅಂತಕ್ಕಂಥ ಪೋಯಮ್ದಿಂದ ಆಯ್ದುಕೊಳ್ಳಲಾದಂತ ಪ್ರಶ್ನೆ. ರಸ್ಕಿನ್ ಬಾಂಡ್ ಅವರ ಅಜ್ಜಿ ಏನು ಅಂದ್ರೆ ವಯಸ್ಸಾಗಿದ್ರು ಕೂಡ ಒಂದು ಚೈಲ್ಡಿಶ್ ಸ್ವಭಾವವನ್ನ, ಚೈಲ್ಡಿಶ್ ಒಂದು ಗುಣವನ್ನ ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಬರಿಬೇಕಾಗುತ್ತೆ, ಹೌದಾ? ಮತ್ತು ಅದು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಸಮರಿಯನ್ನ ಸ್ವಲ್ಪ ಮಾಡಿಫೈ ಮಾಡಿ ಬರಿಬೇಕು. ಇದರ ಬಗ್ಗೆ ಆಗಲೇ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಸೊ ಅದ್ರ ಬದಲಿ ನೀವು ಯಾವ್ದು ಬರಿಬಹುದು, ಆರ್ ಅಂತ ಕೊಟ್ಟಿದ್ದಾರೆ ನೋಡಿ. ಏನ್ ಕೊಟ್ಟಿದ್ದಾರೆ, ಡಿಸ್ಕ್ರೈಬ್ ದಿ ಫೀಲಿಂಗ್ಸ್ ಆಫ್ ದಿ ಮದರ್ ಅರ್ತ್ ಇನ್ ದ ಪೋಯಮ್ ಐ ಆಮ್ ದಿ ಲ್ಯಾಂಡ್ ಇನ್ ಯುವರ್ ಓನ್ ವರ್ಡ್ಸ್. ಐ ಆಮ್ ದಿ ಲ್ಯಾಂಡ್ ಅಂತಕ್ಕಂಥ ಕವನದಲ್ಲಿ ತಾಯಿ ಅಂದ್ರೆ ಭೂಮಿ ತಾಯಿಯ ಒಂದು ಸಹನಶೀಲತೆ ಬಗ್ಗೆ ನಾವು ಬರಿಬೇಕು. ಅಂದ್ರೆ ಅವಳ ಫೀಲಿಂಗ್ಸ್ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಬರಿಬೇಕು. ಭೂಮಿ ತಾಯಿಯ ಒಂದು ಫೀಲಿಂಗ್ಸ್ ಬಗ್ಗೆ ಬರಿಬೇಕು. ಅಂದ್ರೆ ಐ ಆಮ್ ದಿ ಲ್ಯಾಂಡ್ ಅಂತಕ್ಕಂಥ ಪೋಯಮ್ ಸಮರಿಯನ್ನೇ ನಾವು ನೀಟಾಗಿ ಬರಿಬೇಕು. ಸೊ ನೆಕ್ಸ್ಟ್ ಅದ್ರ ಬದಲಿ ನಾವು ಯಾವ್ದು ಬರೀಬಹುದು, ಆರ್ ಇನ್ ದ ಪೋಯಮ್ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಪೋಯಟ್ ಹೈಲೈಟ್ಸ್ ಫೇತ್ ಅಂಡ್ ಹೋಪ್. ಇಲಿಸ್ಟ್ರೇಟ್ ಅಂದ್ರೇನು, ವಿವರಿಸಿ ಬರೀರಿ ಅಂತ. ಸೊ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಅಂತಕ್ಕಂಥ ಒಂದು ಕವನದಲ್ಲಿ ಕವಿ ಯಾವ ತರ ಒಂದು ಭರವಸೆಯನ್ನ, ಯಾವ ತರ ಒಂದು ನಂಬಿಕೆನ ಇಟ್ಕೋತಾನೆ ಅನ್ನೋದ್ರ ಬಗ್ಗೆ ಬರೀಬೇಕು. ಸೊ ಆ ಪೋಯಮ್ ಬರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಓದ್ಕೊಳ್ಳಿ. ಈ 3 ಪೋಯಮ್ ಸಂಬಂಧಪಟ್ಟಂತೆ ಸಮರಿ ವಿಡಿಯೋನ ಕೂಡ ಮಾಡಿದ್ದೀನಿ, ನೋಟ್ಸ್ ಅನ್ನ ಮಾಡಿದ್ದೀನಿ. ಆ ವಿಡಿಯೋನ ನಮ್ಮ ಚಾನಲ್ ಅಲ್ಲಿ ಸರ್ಚ್ ಮಾಡಬಹುದು. ಸೊ ಈ 3ರಲ್ಲಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದು ಬರೀಬಹುದು. ಸೊ ಹೆಚ್ಚಾಗಿ ಇದರಲ್ಲಿ ಯಾವ ಪೋಯಮ್ ಈಸಿ ಇದೆ ಅಂದ್ರೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಏನಿದೆ ಫಸ್ಟ್ ಕ್ವಶನ್, ಈ ಕ್ವಶನ್ ಏನಿದೆ ಸೊ ಇದು ಈಸಿ ಆಗಿದೆ, ಬರೀಬಹುದು.
ಇಲ್ಲ ನಮ್ಗೆ ಅಷ್ಟು ಓದೋಕ್ಕಾಗಲ್ಲ ಅಂದರೆ ಐ ಆಮ್ ದಿ ಲ್ಯಾಂಡ್ ಕೂಡ ಬರಿಬೋದು, ಯಾಕಂದರೆ ಈ ಪೊಯಮ್ ಕೂಡ ತುಂಬಾ ಶಾರ್ಟ್ ಆಗಿದೆ, ಎಲ್ಲ ಪೊಯಮ್ಗಿಂತ ಶಾರ್ಟ್ ಆಗಿದೆ. ಬಟ್ ಈ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಸ್ವಲ್ಪ ಮಟ್ಟಿನ ಡಿಫಿಕಲ್ಟಿ ಲೆವೆಲ್ ಹೈ ಇದೆ. ಸೊ ನೀವು ಯಾವುದಾದ್ರೂ ಒಂದು ಪೊಯಮನ್ನು ಬೈ ಹ್ಯಾಟ್ ಮಾಡಿದರೆ ಒಳ್ಳೆಯದು. ನೋಡಿ, ನಮಗೆ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಕ್ಕಂಥ ಈ 3 ಪೊಯಮ್ದಿಂದ ಕೇಳ್ತಾರೆ. ಒಂದು ಗ್ರ್ಯಾಂಡ್ ಕೇಳ್ಬೋದು, ಅಥವಾ ಐ ಆಮ್ ದಿ ಲ್ಯಾಂಡ್ ಕೇಳ್ಬೋದು, ಅಥವಾ ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕೇಳ್ಬೋದು. ಕೆಲವೊಂದು ಸಲ ಏನು ಮಾಡ್ತಾರೆ ದ ಸಾಂಗ್ ಆಫ್ ಇಂಡಿಯಾದಿಂದ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಯಾವುದಾದ್ರೂ 2 ಪೊಯಮನ್ನು ಬೈ ಹ್ಯಾಟ್ ಮಾಡಿ. ಇಲ್ಲಿ ನಮ್ಗೆ 4 ಪೊಯಮ್ಗಳಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ 2 ಪೊಯಮ್ಗಳಲ್ಲಿ ಕೂಡ ನೀವು ಬೈ ಹ್ಯಾಟ್ ಮಾಡಿದ್ರೆ ಸಾಕು. ಸ್ಪೆಷಲ್ ಆಗಿ ನಾವು ಏನು ಮಾಡಿ ಅಂದರೆ ಗ್ರಾಮಾ ಕ್ಲಬ್ಸ್ ಹಿಸ್ಟ್ರಿ ಮತ್ತು ಐ ಆಮ್ ದಿ ಲ್ಯಾಂಡ್ 2 ಪೊಯಮನ್ನು ಓದ್ಕೊಂಡ್ರೆ ಪರವಾಗಿಲ್ಲ. ಡೆಫಿನೆಟ್ ಆಗಿ ಒಂದು ಕ್ವಶನ್ ನಿಮ್ಗೆ ಅಟೆಂಪ್ಟ್ ಆಗುತ್ತೆ, ಬಟ್ ಪರ್ಫೆಕ್ಟ್ ಆಗಿ ಓದ್ಕೊಳ್ಳಿ. ರೈಟ್. ಸೊ ಇಲ್ಲಿಗ ಎಲ್ಲ ಪೊಯಮ್ಗಳ ಒಂದು ಆನ್ಸರನ್ನು ಬರೆದಿದ್ದಾರೆ. ನಾನು ನೇರವಾಗಿ ಓದ್ತಾ ಇದ್ದೀನಿ. ರಸ್ಕಿನ್ ಬಾಂಡ್ಸ್ ಮದರ್ ಜೀನಿಯಸ್ 62 years old grandma's climbs tree spreading or high learned at the age of 6 childhood gift happy birth ಅಂತ ಇದೆ. ಸೊ ಮುಂದೆ ಮತ್ತೆ ನಾವು ಪೇಜ್ ಟರ್ನ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಎಸ್ ವೇರ್ ಇಸ್ ದ ಲೈನ್ ಬರ್ತಾ ಇದೆ, ಪೇಜ್ ಬಂತು. ಎಸ್ relatives suggested stop gracefully, old age laughed disgracefully, one day couldn't come down, doctor suggested weeks rest, brief season in hell, demanded a tree house, son dutiful, built, lived happily. ಸೊ ಇಲ್ಲಿ ನಮಗೆ ಶಾರ್ಟ್ ಪಾಯಿಂಟ್ ಅನ್ನು ಕೊಟ್ಟಿದ್ದಾರೆ, ನೀವು ಡೀಟೇಲ್ ಆಗಿ ಇದನ್ನ ಸಮ್ಮರಿಯನ್ನ ಸೆಂಟೆನ್ಸ್ ರೂಪದಲ್ಲಿ ಬರೀಬೇಕು. ನೆಕ್ಸ್ಟ್ ನಾವು ಈಗ ಯಾವ್ದು ನೋಡ್ತೀವಿ ಅಂದ್ರೆ ಐ ಆಮ್ ದಿ ಲ್ಯಾಂಡ್ ಬಗ್ಗೆ. Poetry described the qualities of land, ocean of patience, man's range, libation, people with many activities disturb land, chain like necklace chokes and suffocates, land self-assertive, man cannot put fence around the planet earth, can't get to control, own land, land is supreme ಅಂತ. ಸೊ ನೆಕ್ಸ್ಟ್ ಯಾವ ಪೊಯಮ್ ನೋಡ್ತೀವಿ ನಾವು, ದ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ನೋಡಿ. Poetry described the great peril faced sailors middle of the sea storm, fearful thing, shuddered in silence, hungry sea roaring, captain shouted lost, cut away the mast, little daughter reminded prayer, isn't God upon the ocean, faith in God, storm stopped, reached harbor safely. ಸೊ ಇಲ್ಲಿ ಕ್ಲೂಸ್ ಅನ್ನು ಕೊಟ್ಟಿದ್ದಾರೆ, ನೀವು ಡೀಟೇಲ್ ಆಗಿ ಬರೀರಿ. ಸೊ ಈಗ ಮೇನ್ ಕ್ವಶನ್ ನಂಬರ್ ಬರ್ತಾ ಇದ್ವಿ. ಮೇನ್ ಕ್ವಶನ್ ನಂಬರ್ ಯಾವುದು? ರೈಟ್ ಎನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಅಂದರೆ ನಮ್ಮ ಎಸ್ಸೆ ಕೇಳ್ತಾರೆ ಎಕ್ಸಾಮಲ್ಲಿ. ಮುಂಚೆ ಎಲ್ಲ ನಮಗೆ ಇಂಗ್ಲೀಷ್ ಎಸ್ಸೆಗಳು ಇರಲಿಲ್ಲ, ಅಂದರೆ 2019ಕ್ಕಿಂತ ಮುಂಚೆ SSLC ಸ್ಟೂಡೆಂಟ್ಗಳಿಗೆ ಎಸ್ಸೆಗಳು ಇರಲಿಲ್ಲ. 2019 ಒಂದು ಆ್ಯನ್ಯುವಲ್ ಎಕ್ಸಾಮ್ ಇಟ್ಕೊಂಡು ನಮಗೆ ಎಸ್ಸೆಗಳನ್ನ ಕೇಳ್ತಾ ಇದ್ದಾರೆ. 4 ಅಂಕದ ಪ್ರಶ್ನೆ ಇರುತ್ತೆ. ನಾವಿಲ್ಲಿ 3 ಎಸ್ಸೆಗಳನ್ನ ಕೊಟ್ಟಿರ್ತಾರೆ ನಿಮಗೆ ಎಕ್ಸಾಮಲ್ಲಿ. 3 ಎಸ್ಸೆಗಳನ್ನ ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ನೀವು ಬರಿಬೋದು. ನಿಮ್ಗೆ ಯಾವುದು ಈಜಿ ಅನಿಸುತ್ತೆ ಅದನ್ನು ಬರಿಬೋದು. ನೋಡಿ ನಮ್ಗೆ ಏನು ಕೊಟ್ಟಿದ್ದಾರೆ, ಕ್ವಶನ್ 37, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಇನ್ ಸ್ಕೂಲ್ ಅಂದರೆ ಸಹಪಠ್ಯ ಚಟುವಟಿಕೆಗಳು, ಶಾಲೆಯಲ್ಲಿರ್ತಕ್ಕಂಥ ಸಹಪಠ್ಯ ಚಟುವಟಿಕೆಗಳ ಬಗ್ಗೆ ಬರೀರಿ. ಸೊ ಸಹಪಠ್ಯ ಚಟುವಟಿಕೆ ಅಂದರೆ ನೀವು ಯಾವುದ್ರ ಬಗ್ಗೆ ಬರೀಬೇಕು? ಎಸ್ಸೆ ಬಗ್ಗೆ ಬರಿಬೋದು, ಸ್ಪೀಚ್ ಕಾಂಪಿಟೇಷನ್ ಬಗ್ಗೆ ಬರಿಬೋದು, ಕ್ವಿಜ್ ಬಗ್ಗೆ ಬರಿಬೋದು, ಅಥವಾ ಇತರ ಯಾವುದೇ ಸ್ಪೋರ್ಟ್ಸ್ ಬಗ್ಗೆ, ಚೆಸ್ ಬಗ್ಗೆ, ವಾಲಿಬಾಲ್, ಫುಟ್ಬಾಲ್. ಟೋಟಲ್ ನಿಮ್ಗೆ ಅಂದರೆ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಗೆ ಏನಾದರೂ ಸೈಡಲ್ಲಿ ಕಲಿಸಿರ್ತಾರೆ ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ಸೊ ಇಲ್ಲ ನಿಮ್ಗೆ ಇದು ಬರ್ತಾ ಇಲ್ಲ ಅಂದರೆ ಯು ಕ್ಯಾನ್ ರೈಟ್ ಬಿ ಕ್ವಶನ್. ಏರ್ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ ಬಗ್ಗೆನೂ ಕೂಡ ಬರಿಬೋದು. ಅಥವಾ ಗ್ರೀನರ್ ದ ವರ್ಲ್ಡ್ ಹ್ಯಾಪಿಯರ್ ದ ಲೈಫ್ ಅಂದರೆ ನಿಸರ್ಗವನ್ನು ಉಳಿಸಿದರೆ ನಾವು ಕೂಡ ಜೀವನವನ್ನು ಸಂತೋಷವಾಗಿ ಕಳಿಬೋದು. ಗ್ರೀನರ್ ದ ವರ್ಲ್ಡ್ ಅಂದರೆ ಜಗತ್ತು ಹಸಿರಾಗಿದ್ದರೆ ನಮ್ಮ ಜೀವನ ಕೂಡ ಸಂತೋಷದಿಂದ ಇರುತ್ತೆ. ಟೋಟಲ್ ಇದು ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೇಟ್ಮೆಂಟ್, ಒಂದು ಎಸ್ಸೆ ಇದೆ. ಸೊ ಇಲ್ಲಿ ಪರಿಸರದ ಬಗ್ಗೆ ನಾವು ಬರಿಬೇಕಾಗುತ್ತೆ. ಈ 3 ಎಸ್ಸೆಗಳಲ್ಲಿ ನಿಮ್ಗೆ ಯಾವ್ದು ಈಜಿ ಆಗುತ್ತೆ ಅದು ಬರಿಬೋದು. ಒಂದು ಪಾಯಿಂಟ್ಸ್ ಏನಂದ್ರೆ, ನಾನು ಈ ಎಸ್ಸೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು 15 ವಿಡಿಯೋಗಳನ್ನ ಮಾಡಿದ್ದೀನಿ. SSLCಯಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಆದಂಥ ಎಸ್ಸೆಗಳನ್ನ ಮಾತ್ರ ಮಾಡಿದ್ದೀನಿ. ಆ 15 ವಿಡಿಯೋಗಳನ್ನ ಕೂಡ ನೀವು ನೋಡ್ಬೋದು. ಸೊ ಈ ವಿಡಿಯೋ ಕೆಳಗಡೆ ಕೂಡ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೋಡ್ಬೋದು. ಇಲ್ಲಾಂದ್ರೆ ನೀವು ನಮ್ಮ ಚಾನಲ್ ಅಲ್ಲಿ ನೇರವಾಗಿ ಸರ್ಚ್ ಮಾಡ್ಬೋದು. ನೋಡಿ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಕ್ಲೂಸು, ವ್ಯಾಲಿಡ್ 6 to 8 ಪಾಯಿಂಟ್ಸ್ ಅಂದರೆ ಒಂದು ಎಸ್ಸೆಯಲ್ಲಿ ನೀವು ಮಿನಿಮಮ್ ಒಂದು 6 to 8 ಪಾಯಿಂಟ್ಸ್ ಅನ್ನು ಬರೀರಿ ಅಂತ. ಅಕ್ಯುರೇಸಿ ಇನ್ ಲ್ಯಾಂಗ್ವೇಜ್, ಒಳ್ಳೆಯ ಒಂದು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಪ್ರಕಾರ ಬರೀರಿ ಅಂತ ಕೊಟ್ಟಿದ್ದಾರೆ ನಿಮಗೆ. ನೋಡೋಣ ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ಪೇಪರ್ ಎಂಡಿಗೆ ಬರ್ತಾ ಇದೆ, ಅಂತೂ ಕ್ವಶನ್ ಪೇಪರ್ ಮುಗಿಗೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ನಾವು ಡಿಸ್ಕಸ್ ಮಾಡಿದ್ರೆ ವಿ ವಿಲ್ ಫಿನಿಶ್ ಟುಡೇಸ್
ಕ್ವಶನ್ ಪೇಪರ್ ಸಾಲ್ವೇಷನ್. ಸೊ ಮೇನ್ ಕ್ವಶನ್ ನಂಬರ್ 14 ರೈಟ್ ಅ ಲೆಟರ್ ಯೂಸಿಂಗ್ ದಿ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಒಂದು ಪತ್ರವನ್ನು ಬರೆದಿರಿ, ಕೆಳಗಿನ ಮಾಹಿತಿ ತೆಗೆದುಕೊಂಡು ಪತ್ರ ಬರೀ ಅಂತ ಕೊಟ್ಟಿದ್ದಾರೆ. ಸೊ ಲೆಟರ್ ರೈಟಿಂಗ್ 5 ಮಾರ್ಕ್ಸ್ ಇದೆ. ಸ್ಟೂಡೆಂಟ್ಗಳೇ ನೆನಪಿಟ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್. 2019 ಎಕ್ಸಾಮ್ಗಿಂತ ಮುಂಚೆ SSLC ಮಕ್ಕಳಿಗೆ 4 ಅಂಕದ ಲೆಟರ್ ರೈಟಿಂಗ್ ಇತ್ತು, ಈಗ 5 ಅಂಕ ಮಾಡಿದ್ದಾರೆ. ನೀವು ಯು ಆರ್ ವೆರಿ ಲಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಲೆಟರ್ ರೈಟಿಂಗ್ ತುಂಬಾನೇ ಈಸಿ ಆಗಿರುತ್ತೆ, ಆರಾಮಾಗಿ ನೀವು 5 ಅಂಕಗಳನ್ನ ಸ್ಕೋರ್ ಮಾಡ್ಬೋದು. ನಿಮಗೆ 2 ಲೆಟರ್ಗಳನ್ನ ಕೊಟ್ಟಿರ್ತಾರೆ, ಒಂದು ಪರ್ಸನಲ್ ಲೆಟರ್, ಇನ್ನೊಂದು ಆಫೀಸ್ ಲೆಟರ್ ಕೊಟ್ಟಿರ್ತಾರೆ. ಸೊ ಯಾವ್ದಾದ್ರೂ ಒಂದು ಬರಿಬೋದು, ನಿಮ್ಗೆ ಯಾವ್ದು ಬರಿಬೇಕು ಅನ್ಸುತ್ತೆ ಅದನ್ನ ಬರಿಬೋದು. ನೋಡಿ ಏನ್ ಕೊಟ್ಟಿದ್ದಾರೆ, ಇಮ್ಯಾಜಿನ್ ಯು ಆರ್ ಸೋನು ಆರ್ ಸೋನಾಲಿ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಭದ್ರಾವತಿ. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಸ್ಪೆಂಡ್ ಸಮ್ಮರ್ ಹಾಲಿಡೇಸ್ ವಿತ್ ಯು. ಸೊ ಇದು ಪರ್ಸನಲ್ ಲೆಟರ್ ಇದೆ. ನೀವೇನು ಅನ್ಕೋಬೇಕಂದ್ರೆ ಹುಡುಗರೆಲ್ಲ ಸೋನು ಅಂತ ಅನ್ಕೋಬೇಕು, ಹುಡುಗಿಯರೆಲ್ಲ ಸೋನಿ ಅಂತ ಅನ್ಕೊಂಡು ನೀವು ಪತ್ರವನ್ನು ಬರೀಬೇಕು. ಯಾಕಂದ್ರೆ ನಿಮ್ಮ ಈ ಎಕ್ಸಾಮ್ ಅಲ್ಲಿ ನಿಮ್ಮ ಪರ್ಸನಲ್ ಅಡ್ರೆಸ್ ಅನ್ನ ಹಾಕಬಾರ್ದು. ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ಹೆಸರು, ನಿಮ್ಮ ಸ್ಕೂಲ್ ಹೆಸರು, ನಿಮ್ಮ ಊರ ಹೆಸರು, ಇದೆಲ್ಲ ಹಾಕೋದು ಬೇಡ. ಯಾಕಂದ್ರೆ ಅವ್ರು ಪರ್ಟಿಕ್ಯುಲರ್ ಕೊಟ್ಟಿರ್ತಾರೆ, ಅದನ್ನೇ ಬಳಸ್ಕೊಂಡು ಬರೀರಿ. ದಯವಿಟ್ಟು ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ, ಸೋನು ಆರ್ ಸೋನಾಲಿ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಭದ್ರಾವತಿ. ಸೊ ನಿಮ್ಮ ಅಡ್ರೆಸ್ ಏನೀಗ ನೀವು ಪತ್ರ ಬರ್ತಾ ಇದ್ರಲ್ವಾ ಸ್ಟೂಡೆಂಟ್ಸ್, ನಿಮ್ಮ ಅಡ್ರೆಸ್ ಏನು, ನೀವು ಹುಡುಗ ಆದ್ರೆ ಸೋನು ಅಂತ ಬರೀರಿ, ಸೋನು ಗೌರ್ಮೆಂಟ್ ಹೈಸ್ಕೂಲ್ ಭದ್ರಾವತಿ ಅಂತ ಬರೀಬೇಕು. ಒಂದ್ ವೇಳೆ ನೀವು ಗರ್ಲ್ಸ್ ಆದ್ರೆ ಏನ್ ಬರಬೇಕು, ಸೋನಾಲಿ ಗೌರ್ಮೆಂಟ್ ಹೈಸ್ಕೂಲ್ ಭದ್ರಾವತಿ ಅಂತ ಬರೀಬೇಕು. ಇದು ನಿಮ್ಮ ಅಡ್ರೆಸ್. ಯಾರಿಗೆ ಬರೀಬೇಕು, ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಟು ಸ್ಪೆಂಡ್ ಸಮ್ಮರ್ ಹಾಲಿಡೇ ಡೇಸ್ ವಿತ್ ಯು. ಸೊ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ನೀವು ಪತ್ರ ಬರೀಬೇಕು. ಏನಂತ ಬರೀಬೇಕು, ಸಮ್ಮರ್ ಡೇ ಏನಿರುತ್ತಲ್ಲ, ಬೇಸಿಗೆ ರಜೆ. ಸೊ ಬೇಸಿಗೆ ರಜೆಯಲ್ಲಿ ನನ್ನ ಜೊತೆನೆ ಬನ್ನಿ, ನನ್ನ ಜೊತೆನೆ ಹಾಲಿಡೇನ ಕಳೆಯೋಣ ಅಂತ ಅವರನ್ನ ನೀವು ಇನ್ವಿಟೇಷನ್ ಮಾಡಬೇಕು, ಅವರನ್ನ ನಿಮ್ಮ ಊರಿಗೆ ಕರ್ಸ್ಕೋಬೇಕು. ಸೊ ಅದ್ರ ಬಗ್ಗೆ ಬರೀಬೇಕು. ಏನ್ ಬರೀಬೇಕು ಅದರಲ್ಲಿ ನಾವು ಬಾಡಿ ಆಫ್ ದ ಲೆಟರ್ ಅಲ್ಲಿ. ಸೊ ಸಮ್ಮರ್ ಹಾಲಿಡೇಸ್ ಇವೆ, ಹಾಲಿಡೇಸ್ ನನ್ನ ಜೊತೆ ಕಳೆದ್ರೆ ತುಂಬಾ ಟೈಮ್ ಪಾಸ್ ಆಗುತ್ತೆ. ಜೊತೆಗೆ ನಮ್ಮ 3 ಹೊತ್ತು ಹತ್ರ ಇಲ್ಲೆಲ್ಲ ಕೋಚಿಂಗ್ ಕ್ಲಾಸ್ ಇವೆ, ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಇವೆ, ನ್ಯಾಚುರಲ್ ಪ್ಲೇಸ್ ಇವೆ, ಪ್ಲೇಸ್ ಅನ್ನ ಸುತ್ತಕೊಂಡು ಬರೋಣ, ಹಾಗೆ ಹೊಸ ಹೊಸ ವಿಷಯವನ್ನ ಕಲಿಯೋಣ. ಈ ತರ ಕೆಲವೊಂದು ಪಾಯಿಂಟ್ಸ್ ಅನ್ನಲ್ಲಿ ಬರೀಬೇಕು. ಇದು ಪರ್ಸನಲ್ ಲೆಟರ್. ಸೊ ಅದು ನಿಮಗೆ ಬರ್ತಾ ಇರಲಿಲ್ಲ ಅಂದ್ರೆ ಇನ್ನೊಂದು ಚಾಯ್ಸ್ ಇರುತ್ತೆ, ರೈಟ್ ಎ ಲೆಟರ್ ಟು ದಿ ಚೇರ್ ಪರ್ಸನ್ KPTCL ಬೆಂಗಳೂರು. ಅಂದ್ರೆ ಈಗ ನಮಗೆ ಆಫೀಸ್ ಲೆಟರ್ ಇದೆ, ಒಂದು ಆಫೀಸ್ ಪತ್ರ ಬರೆಯುತ್ತೆ. ಸೊ ಯಾವ ಆಫೀಸ್ ಇದು, KPTCL. ಎಲ್ಲಿದು, ಚೇರ್ ಪರ್ಸನ್ ಅಂದ್ರೆ ಏನು, ಪ್ರೆಸಿಡೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋಣ, ಅಧ್ಯಕ್ಷರು. ಯಾರು, KPTCL ಅಂದ್ರೆ ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಇರುತ್ತಲ್ಲ, ಅದಕ್ಕೆ ಪತ್ರ ಬರೀಬೇಕು. ಬೆಂಗಳೂರಲ್ಲಿ ಆಫೀಸ್ ಇದೆ. ಟು ಅಟೆಂಡ್ ಯುವರ್ ಸ್ಕೂಲ್ ಡೇ ಸೆಲೆಬ್ರೇಷನ್ ಆಸ್ ದ ಚೀಫ್ ಗೆಸ್ಟ್. ಅಂದ್ರೆ ನಿಮ್ಮ ಸ್ಕೂಲ್ ಡೇಸ್ ಇರುತ್ತಲ್ಲ ನಿಮ್ಮ ಶಾಲೆಯಲ್ಲಿ, ಸ್ಕೂಲ್ ಡೇಸ್. ಸೊ ಸ್ಕೂಲ್ ಡೇ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ನಿಮ್ಮ ಶಾಲೆ ಒಂದು ಯಾರಾದ್ರೂ ಗೆಸ್ಟ್ ಅನ್ನ ಕರೆಸ್ತಾರೆ, ಹೌದಾ. ಸೊ ಇಲ್ಲಿ ನೀವು ಕರೆಸಬೇಕಾಗಿದೆ ಯಾರಿಗಾದ್ರೂ ಒಬ್ಬ ಗೆಸ್ಟ್. ನಾನು ಯಾವ ಗೆಸ್ಟ್ ಕರೆಸಬೇಕಾಗಿದೆ, ದ ಚೇರ್ ಪರ್ಸನ್ ಆಫ್ KPTCL ಬೆಂಗಳೂರು ಅಂತ. ಅಂದ್ರೆ ಬೆಂಗಳೂರು ಇರ್ತಕ್ಕಲ್ಲ KPTCL ಆಫೀಸ್ನ ಒಬ್ಬ ಚೇರ್ ಪರ್ಸನ್ ಅವರನ್ನ ಕರಿಬೇಕಾಗಿದೆ. ನೋಡಿ ನಮ್ಮ ಶಾಲೆಯಲ್ಲಿ ನಾವು ಹೀಗೆ ಒಂದು ಸ್ಕೂಲ್ ಡೇಸ್ ಅನ್ನು ಮಾಡ್ತಾ ಇದೀವಿ, ಶಾಲಾ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ. ಸೊ ನಮ್ಮ ಶಾಲೆಗೆ ನೀವು ಅಧ್ಯಕ್ಷರಾಗಿ ಬನ್ನಿ, ಚೀಫ್ ಗೆಸ್ಟ್ ಆಗಿ ಬನ್ನಿ. ಸೊ ನಮ್ಮ ಶಾಲೆ ನಾವೆಲ್ಲ ಚೆನ್ನಾಗಿ ಇನ್ವಿಟೇಷನ್ ಮಾಡ್ತೀವಿ, ಎಲ್ಲ ಒಳ್ಳೆ ಪ್ರೋಗ್ರಾಮ್ ಏನೇನು ಇಟ್ಕೊಂಡಿದ್ರ, ಸೊ ಪ್ರೋಗ್ರಾಮ್ ಯಾವಾಗಿದೆ, ಡೇಟು, ಹೀಗೆ ಎಲ್ಲಾನು ಅದರಲ್ಲಿ ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಸೊ ಹೌದಾ. ಸೊ ಈಗಾಗಲೇ ನಾನು ಪರ್ಸನಲ್ ಲೆಟರ್ ಮತ್ತು ಆಫೀಸ್ ಲೆಟರ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ, ನಿಮ್ಮ ಚಾನಲ್ ಅಲ್ಲಿ ಬಿಟ್ಟಿದ್ದೀನಿ, ನೋಡ್ಬೋದು. ನಿಮಗೆಲ್ಲ ಇದು ಕ್ಲಿಯರ್ ಸಿಗುತ್ತೆ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ, ಫಾರ್ಮೆಟ್ ಅಂದ್ರೆ ಲೆಟರ್ ಫಾರ್ಮೆಟ್ ಇರುತ್ತೆ, ಫಾರ್ಮೆಟ್ ಪ್ರಕಾರ ಬರೀಬೇಕು. ಪರ್ಸನಲ್ ಲೆಟರ್ ಅನ್ನ ಬೇರೆ ಫಾರ್ಮೆಟ್ ಅಲ್ಲಿ ಬರೀಬೇಕಾಗುತ್ತೆ, ಮತ್ತು ಆಫೀಸ್ ಲೆಟರ್ ಕೂಡ ಬೇರೆ ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ ಫಾರ್ಮೆಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಫಾರ್ಮೆಟ್ ಪ್ರಕಾರ ಬರೀರಿ. ನೀವು ಕರೆಕ್ಟ್ ಆಗಿ ಫಾರ್ಮೆಟ್ ಬರೀಲಿಲ್ಲ, ಲೆಟರ್ ಚೆನ್ನಾಗಿ ಬರೆದಿದ್ರಿ, ಬಟ್ ಫಾರ್ಮೆಟ್ ಪ್ರಕಾರ ಸ್ಟೆಪ್ಗಳು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅಂಕಗಳು ಕಟ್ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಟು ಅಡ್ರೆಸ್ ಅಲ್ಲಿ ಬರಬೇಕು, ಫ್ರಾಮ್ ಅಡ್ರೆಸ್ ಅಲ್ಲಿ ಬರಬೇಕು, ಡೇಟು, ಸ್ಯಾಲ್ಯುಟೇಷನ್, ಸಬ್ಜೆಕ್ಟ್, ಆಮೇಲೆ ಬಾಡಿ ಆಫ್ ದ ಲೆಟರ್, ಕಾಂಪ್ಲಿಮೆಂಟರಿ ಕ್ಲೋಸ್, ಇವೆಲ್ಲ ಕರೆಕ್ಟ್ ಆಗಿ ಎಲ್ಲೆಲ್ಲ ಬರಬೇಕು ಅಲ್ಲೇ ಬರೀಬೇಕಾಗುತ್ತೆ. ಅದು ಪರ್ಸನಲ್ ಲೆಟರ್ ಮತ್ತು ಆಫೀಸ್ ಲೆಟರ್ಗೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇರುತ್ತೆ. ಫಾರ್ಮೆಟ್ ಕ್ಲಿಯರ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಸೊ ನಿಮ್ ಫಾರ್ಮೆಟ್ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೆ ನಾನು ಲೆಟರ್ ರೈಟಿಂಗ್ ಫಾರ್ಮೆಟ್ ಬಗ್ಗೆ ಮಾಡಿದ್ದೀನಿ ವಿಡಿಯೋ, ನೋಡ್ಬೋದು. ಸೊ ಲೆಟರ್ ರೈಟಿಂಗ್ ಬೈ ಕವಿರಾಜ್ ಸರ್ ಅಂತ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಮ್ಯಾಟರ್ ಅಂಡ್ ಲ್ಯಾಂಗ್ವೇಜ್. ಸೊ ನಿಮ್ಗೆ ಅಂಕ ಎದು ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ನಾನು ಈ ಕಡೆ ಸ್ವಲ್ಪ ಸರ್ಚ್ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ ಲೆಟರ್ ಫಾರ್ಮೆಟ್ ಕರೆಕ್ಟ್ ಇತ್ತು ಅಂದ್ರೆ 2 ಅಂಕ ಕೊಡ್ತಾರೆ.
ಹೌದಾ ಸ್ಟೆಪ್ಸ್ಗೆ. ಆಮೇಲೆ ಮ್ಯಾಟರ್ ಆ್ಯಂಡ್ ಲ್ಯಾಂಗ್ವೇಜ್, ನೀವು ಪತ್ರ ಬರ್ತಕ್ಕಂಥ ಮ್ಯಾಟ್ರ್ ವಿಷಯ ಕನ್ನಡ ಚೆನ್ನಾಗಿ ಬರ್ತಿದ್ದೀರಾ ಮತ್ತು ಗ್ರಾಮೆಟಿಕಲ್ ಮಿಸ್ಟೇಕ್ ಏನಾದ್ರು ಮಾಡಿದ್ರೆ ಅದ್ರ ಬಗ್ಗೆ. ಇದಕ್ಕೆ 3 ಅಂಕ, ಅಂದರೆ ಟೋಟಲ್ 5 ಅಂಕಗಳಲ್ಲಿ ನಿಮಗೆ 2 ಅಂಕ ಕೇವಲ ಲೆಟರ್ ಫಾರ್ಮೆಟ್ಗೆ ಇದೆ. ಸೊ ಲೆಟರ್ ಫಾರ್ಮೆಟ್ ಇಸ್ ಇಂಪಾರ್ಟೆಂಟ್. ಆಮೇಲೆ 3 ಅಂಕ ನಿಮ್ಮ ಬಾಡಿ ಆಫ್ ದ ಲೆಟರ್ಗೆ ಇರುತ್ತೆ. ಸೊ ನೀಟಾಗಿ ಬರೀರಿ, ಚೆನ್ನಾಗಿ ಓದಿ. ಸೊ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ನಿಮ್ಗೆ ಹೇಗೆ ಅನಿಸ್ತು, ನಿಮಗೆ ಯೂಸ್ ಅನಿಸ್ತು ಅಥವಾ ಬೋರ್ ಆಯಿತು ತುಂಬಾನೇ? ಯಾಕಂದರೆ ಕ್ವಶನ್ ಪೇಪರ್ ತುಂಬಾನೇ ದೊಡ್ಡದಿದೆ, 80 ಮಾರ್ಕ್ಸ್ ಇದೆ. ನಾನು ಎಲ್ಲವನ್ನು ಅಟ್ ಎ ಟೈಮ್ ಮುಗಿಸ್ಬೇಕಂದ್ರೆ ತುಂಬಾನೇ ಟೈಮ್ ತೆಗೆದುಕೊಳ್ಳುತ್ತೆ. ಆದರೂ ಕೂಡ ಪೇಷನ್ಸ್ ತಗೊಂಡು ಮಾಡಿದ್ದೀನಿ. ಸೊ ನಿಮ್ಗೆ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ. ಮತ್ತು ನಿಮ್ಗೆ ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ನಾನು ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಕೂಡ ಮಾಡಿ ಈ ಒಂದು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ, ಅವನ್ನು ಕೂಡ ನೋಡ್ಬೋದು. ಸ್ಪೆಷಲ್ ಆಗಿ ನಾನು ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ದಯವಿಟ್ಟು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಕೂಡ ಒಂದು ಯಾವ ಥರ ಕ್ವಶನ್ ಪೇಪರ್ ಬಿಡಿಸಬೇಕು, ಯಾವ ಥರ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಬರುತ್ತೆ ಅಂತ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.